ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇವತ್ತು ನಾವೊಂದು ಬಹಳ ವಿಶೇಷವಾದ ಟಾಪಿಕ್, ಇದು ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ಸ್. ಇದರಲ್ಲಿ ಬಹಳ ವಿಶೇಷವಾಗಿ ಯಾವ ರಾಶಿ ಎಲ್ಲೆಲ್ಲಿ ಬಂದಿದೆ ಅಂತ ನೋಡ್ಕೊಳ್ಳೋದು ಒಂದು, ಯಾವುದೇ ಗ್ರಹಗಳಿಲ್ಲದೆ ಪ್ರಿಡಿಕ್ಷನ್ ಮಾಡೋದು ಇನ್ನೊಂದು. ಓಕೆ, ಸೊ ಇದರಲ್ಲಿ ಶತ್ರುತ್ವ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದನ್ನು ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಬೇಕು, ನೋಡ್ಬೇಕಾದಂತಹ ಅನಿವಾರ್ಯತೆ ಉಂಟು. ಕೆಲವು ಇನ್ಸ್ಟ್ರಕ್ಷನ್ ಅನ್ನ ನಾನು ಪ್ರೋಗ್ರಾಮ್ನ ಮೊದಲಿಗೆ ಕೊಟ್ಟಿರ್ತೇನೆ. ಕೆಲವರೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಹೋಗುವವರಿಗೆ ನಾನು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತೇನೆ ಅದು ಗೊತ್ತಿರಲ್ಲ, ಮತ್ತೆ ಬಂದು ಸುಮ್ಮನೆ ಪ್ರಶ್ನೆ ಮಾಡ್ತಾರೆ, ಅದು ಹೇಗೆ ಇದು ಹೇಗೆ ಅಂತ. ಸೊ ಚೆನ್ನಾಗಿರಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ನೆನ್ಪಿಟ್ಕೊಳ್ಳಿ ನಾನು ಹೇಳುವುದನ್ನ, ಇದರಲ್ಲಿ ಶತ್ರುತ್ವಕ್ಕೆ ಸಂಬಂಧಪಟ್ಟಂತೆ ಅದು ರಾಶಿ ಬಂದು 6ನೇ ಮನೆ, ಭಾವ ಬಂದು 6ನೇ ಮನೆ, ರಾಶಿ ಬಂದು ಕನ್ಯಾ ರಾಶಿ. ಹಾಗಾದ್ರೆ ಈ ಕನ್ಯಾ ರಾಶಿಯನ್ನು ಇಟ್ಕೊಂಡು ನಾವು ಇವತ್ತು ಪ್ರಿಡಿಕ್ಷನ್ ಮಾಡ್ಬೇಕು. ಹಾಗಾದ್ರೆ ಈ ಕನ್ಯಾ ರಾಶಿ ಪ್ರತಿ ಲಗ್ನದವರಿಗೆ ಯಾವ್ಯಾವ ಭಾವದಲ್ಲಿ ಫಾಲ್ ಆಗುತ್ತೆ, ಯಾವ್ಯಾವ ಭಾವದವರಿಗೆ ಯಾವ್ಯಾವ ಲಗ್ನದವರಿಗೆ ಯಾವ ಭಾವದಲ್ಲಿ ಕನ್ಯಾ ರಾಶಿ ಬರುತ್ತೆ, ಅಲ್ಲಿನೇ ನಿಮ್ಗೆ ಕೆಲವೊಮ್ಮೆ ದುಶ್ಮನ್ ಇರ್ತಾರೆ, ಅಲ್ಲಿನೇ ಪ್ರಾಬ್ಲಮ್ ಇರುತ್ತೆ, ಅಲ್ಲಿನೇ ರೋಗ ಇರುತ್ತೆ. ಯಾಕಂದ್ರೆ 6ನೇ ಮನೆ ಏನಿದೆ ನಮ್ಮ ಜಾತಕದಲ್ಲಿ ರೋಗ, ಋಣ, ರಿಪು. ಹಾಗಾದ್ರೆ 6ನೇ ಭಾವನು ಅದಕ್ಕೆ ಒಂದು ಜವಾಬ್ದಾರಿಯುತವಾಗಿರ್ತದೆ, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆನಂತರ ಅದರ ರಾಶಿ ಯಾವುದು, ಕನ್ಯಾ ರಾಶಿ, ಅದಕ್ಕೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಹೋದಲ್ಲಿ ಅದು ಅದರ ಕೆಲಸವನ್ನ ಮಾಡುತ್ತೆ ಅಲ್ವಾ. ಇಲ್ಲಿ ಎರಡು ರಾಶಿಗಳನ್ನ ಬ್ಲೆಂಡ್ ಮಾಡಿಕೊಂಡು ನಾವು ಪ್ರಿಡಿಕ್ಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಯಾಕಂದ್ರೆ ಪ್ರಾಬ್ಲಮ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಇದರಲ್ಲಿ ಮೇಷ ಲಗ್ನಕ್ಕೆ ಒಂದೇ ರಾಶಿ ನೋಡ್ಕೊಳ್ಳಿಕ್ಕೆ ಕನ್ಯಾ ರಾಶಿ 6ನೇ ಮನೆ ಮಾತ್ರ. ಆನಂತರ ವೃಷಭದಿಂದ ಪ್ರತಿ ಬಾರಿ ಕೂಡ ಎರಡೆರಡು ರಾಶಿಗಳನ್ನ ಬ್ಲೆಂಡ್ ಮಾಡಿಕೊಂಡು ನೋಡ್ಬೇಕಾದಂತಹ ಅನಿವಾರ್ಯತೆ ಉಂಟು. ಎರಡು ರಾಶಿಗಳೆಂದ್ರೇನು, ಒಂದು ರಾಶಿ ಬಂದು ಕನ್ಯಾ ರಾಶಿ, ಆನಂತರ ಕನ್ಯಾ ರಾಶಿ ಇರುವ ಜಾಗದಲ್ಲಿ ಯಾವ ರಾಶಿ ಇದೆ, ಅಂದ್ರೆ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಸೊ ಅದು ಎರಡನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಾಗ ನಮಗೆ ಒಂದಷ್ಟು ಕ್ಲಾರಿಟಿ ಬರ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ, ಇದು ಫೈನಲ್ ಪ್ರಿಡಿಕ್ಷನ್ ಆಗುವುದಿಲ್ಲ, ಪರಿಪೂರ್ಣ ಪ್ರಿಡಿಕ್ಷನ್ ಕೂಡ ಆಗುವುದಿಲ್ಲ. ಒಂದು ಅಂದಾಜಲ್ಲಿ ನಾವು ಈ ರೀತಿಯಾಗಿ ನಮಗೆ ಈ ಸಮಯದಲ್ಲಿ ಈ ಒಂದು ಪಾರ್ಟ್ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಪ್ರಿಕಾಷನ್ ತಗೊಳ್ಳಿಕ್ಕೆ ಇದೊಂದು ಬಹಳ ವಿಶೇಷವಾಗಿ ಇದು ಕೆಲಸ ಮಾಡುತ್ತೆ. ಪ್ರಿಕಾಷನ್ ತಗೊಳ್ಬೋದು ಇದರ ಮುಖಾಂತರ. ಬಟ್ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇದು ಪರಿಪೂರ್ಣನೂ ಅಲ್ಲ, ಪರಿಪೂರ್ಣತೆನೂ ಅಲ್ಲ, ಅಥವಾ ಎಲ್ಲ ಪ್ರಿಡಿಕ್ಷನ್ ಇದರ ಮುಖಾಂತರ ಕೂಡ ಅಲ್ಲ. ಯಾಕಂದ್ರೆ ಗ್ರಹಗಳ ಕಾರಕತ್ವ, ಆನಂತರ ನಮ್ಮ ಭಾವಗಳ ಕಾರಕತ್ವ ಅಲ್ವಾ, ಬಹಳ ವಿಶೇಷವಾಗಿ ರಾಶಿಗಳಿಗೆ ಸಂಬಂಧಪಟ್ಟಂತೆ, ಭಾವಕ್ಕೆ ಸಂಬಂಧಪಟ್ಟಂತೆ, ಗ್ರಹಕ್ಕೆ ಸಂಬಂಧ ಬೇರೆ ಬೇರೆ ರೀತಿಯ ಪ್ರಿಡಿಕ್ಷನ್ ಇರುವುದರಿಂದ ಒಂದು ನಾರ್ಮಲ್ ವೇಯಲ್ಲಿ ನಮಗೆ ಏನು ಬರುತ್ತೆ ಅದರ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರಿ ಅರ್ಥ ಮಾಡ್ಕೊಂಡು ಇದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಜ್ಯೋತಿಷಾಕಾಂಕ್ಷಿಗಳಿಗೆ ಇದು ಬಹಳ ಬಹಳ ಉಪಯೋಗ ಆಗ್ಲಿಕ್ಕೆ ಶುರುವಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಹಾಗಾದ್ರೆ ಈಗ ಬಂದ್ಬೇಡ, ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ, ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ, ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ನಾವು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಬಹಳ ಚೆನ್ನಾಗಿರುತ್ತೆ. ಈಗ ಬಂದ್ಮೇಡ ಮೊದಲನೇದಾಗಿ ನಮ್ಮ ಮೇಷ ಲಗ್ನದವರಿಗೆ ಎಲ್ಲಿಂದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಟಾಪಿಕ್ ಏನಿರುತ್ತೆ, ಜಾತಕದ ಪ್ರಕಾರ ನಿಮ್ಮ ಶತ್ರು ಯಾರು, ಅಂದ್ರೆ ಯಾರು, ಮೇ ಬಿ ಓಕೆನಾ, ಮೇ ಬಿ ಬಹುಶಃ ಯಾರು ಇಂಥವರೇ ಆಗಿರ್ಬೋದಾ ಅಲ್ವಾ, ಎಲ್ಲಿ, ಹೇಗೆ ಅಲ್ವಾ, ಅದರ ಬಗ್ಗೆ ಒಂದು ವಿಸ್ಮಯಕಾರಿಯಾದ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್. ಓಕೆನಾ, ಸೊ ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸ್ವಲ್ಪ ಫಾಲೋ ಮಾಡ್ಲಿಕ್ಕೆ ನೋಡಿ. ಆನಂತರ ಆಗುತ್ತಾ ನೋಡಿ, ನಿಮ್ಗೆ ಎಲ್ಲೊಂದ್ ಕಡೆ ಆ ಒಂದು ವಿಚಾರದಿಂದ ಹೊರ ಬರ್ಲಿಕ್ಕೆ, ಅಥವಾ ಅಲ್ಲಿ ಪ್ರಾಬ್ಲಮ್ ಉಂಟು, ಅಬ್ಸ್ಟಕಲ್ಸ್ ಉಂಟು, ಅಲ್ಲಿಂದ ಹೊರ ಬರ್ಲಿಕ್ಕೆ ನಿಮ್ಮಿಂದ ಆಗುತ್ತಾ ನೋಡಿ, ನೀವು ಖಂಡಿತ ಪ್ರಯತ್ನ ಮಾಡಿ. ಮೊದಲನೇದಾಗಿ ನಾವು ಮೇಷ ಲಗ್ನವನ್ನು ತೆಗೆದುಕೊಂಡಾಗ ನೋಡಿ, ಈ ಎಲ್ಲಾ ಪ್ರಿಡಿಕ್ಷನ್ ಲಗ್ನದ ಮೇಲಿಂದ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ರಾಶಿ ಮೇಲಿಂದ ಇಲ್ಲ, ಲಗ್ನದ ಮೇಲಿಂದ ಇದೆ. ನೀವು ಲಗ್ನವನ್ನ ನೋಡ್ಕೊಳ್ಬೇಕು. ನಿಮ್ಮ ಜಾತಕವನ್ನು ತೆಗೆದು ನೋಡಿದಾಗ ಅದು ದಕ್ಷಿಣ ಭಾರತೀಯ ರೂಪದಲ್ಲಿದ್ರೆ, ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದೇನೆ ಇದರ ಈ ರೀತಿಯಾಗಿದ್ರೆ, ಅಲ್ಲಿ 2 ಗೆರೆ ಹೊಡೆದಿರ್ತಾರೆ, ಅದು ಲಗ್ನ ಅಂತಲೇ ಅರ್ಥ. ಚಂದ್ರನಲ್ಲಿ ಬರ್ದಿರ್ತಾರೆ, ಅದು ರಾಶಿ ಅಂತ ಅರ್ಥ. ಓಕೆನಾ, 2 ಗೆರೆ ಇಲ್ಲಿ ಹೀಗೆ 2 ಗೆರೆ ಹೊಡೆದಿರ್ತಾರೆ, ಅದು ಲಗ್ನ ಅಂತ ಅರ್ಥ. ನೋಡಿ ಎಲ್ಲಿ ಗೆರೆ ಹೊಡೆದಿದ್ದಾರೆ, ವೃಷಭ ರಾಶಿಯಲ್ಲಿ ಇದೆಯಾ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನದಲ್ಲಿ 2 ಗೆರೆ ಇದೆಯಾ, ಸೊ ಅದೇ ನಿಮ್ಮ ಲಗ್ನವಾಗಿರ್ತದೆ. ಅಲ್ಲಿಂದ ಲೆಕ್ಕಾಚಾರ ಶುರು ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇಲ್ಲಿ ಬಹಳ ವಿಶೇಷವಾಗಿ ಮೇಷ ಲಗ್ನವನ್ನ ತೆಗೆದುಕೊಂಡಾಗ ಅಥವಾ ಇವ್ರಿಗೆ ದುಶ್ಮನ್ ಅಥವಾ ಪ್ರಾಬ್ಲಮೆಟಿಕ್ ಏರಿಯಾ ಯಾವ್ದಾಗಿರ್ತದೆ, 6ನೇ ಮನೆ ಅಲ್ವಾ. 6ನೇ ಮನೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ರೋಗ, ಋಣ, ರಿಪುವಿಗೆ. ಅಲ್ಲಿಯ ರಾಶಿ ಯಾವುದಿದೆ, ಕನ್ಯಾ ರಾಶಿ, ಅದು ಅಲ್ಲೇ ಉಂಟು. ಹಾಗಾದ್ರೆ ನಿಮ್ಗೆ ಯಾರಿಂದ ದುಶ್ಮನ್ ಆಗ್ಬೋದು, ಯಾರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಹೇಗೆ ಪ್ರಾಬ್ಲಮ್ ಆಗ್ಬೋದು, ಅದರ ಬಗ್ಗೆ ತಿಳ್ಕೊಳ್ಬೇಕು. ಈಗ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಿಮ್ಮ ಜಾತಕದ 4th ಹೌಸ್ ಏನಿದೆ ಅದು ನಿಮ್ಮ ಮದರ್ಗೆ ಸಂಬಂಧಪಟ್ಟ, ನಿಮ್ಮ ತಾಯಿಗೆ ಸಂಬಂಧಪಟ್ಟ. ಹಾಗಾದ್ರೆ ತಾಯಿಗೆ ಸಂಬಂಧಪಟ್ಟಂತೆ
ಹಾಗಾದ್ರೆ ಅಲ್ಲಿಂದ ಮೂರನೇ ಮನೆ ತಾಯಿಯ ಸಿಬ್ಲಿಂಗ್ಸ್ ಇದು, ಓಕೆನಾ. ಅಲ್ಲಿಂದ ಮೂರನೇ ಮನೆ, ಅಲ್ಲಿಂದ ಥರ್ಡ್ ಹೌಸ್ ತಾಯಿಯ ಸಿಬ್ಲಿಂಗ್ಸ್ ಅಂದ್ರೆ ತಾಯಿಯ ಒಡ ಹುಟ್ಟಿದವರು. ಹಾಗಾದ್ರೆ ಯಾವುದೇ ಒಂದು ರೂಪದಲ್ಲಿ ತಾಯಿಯ ಒಡ ಹುಟ್ಟಿದವರ ಜೊತೆಗೆ ಅಂದ್ರೆ ಮಾಮ ಮಾಮಿ ಯಾರೋ ಇರ್ತಾರೆ ಅಲ್ವಾ, ಚಿಕ್ಕಮ್ಮ, ಅವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅವರ ಜೊತೆಗೆ ದುಶ್ಮನ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅವ್ರ ಜೊತೆಗೆ ಬಹಳ ಒಳ್ಳೆ ರಿಲೇಶನ್ಶಿಪ್ ಅನ್ನ ನೀವು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ನಿಮ್ಗೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನೋಡಿ. ಇಲ್ಲೇನಾಗುತ್ತೆ ಗೊತ್ತಾ, ಯಾವತ್ತಾದ್ರೂ ನೀವು ಒಂದು ಹಾಸ್ಪಿಟಲೈಸ್ ಆಗ್ತೀರಾ, ನಿಮ್ಗೆ ಏನೋ ಸಮಸ್ಯೆ ಇದೆ, ಅಥವಾ ಯಾರಾದ್ರೂ ಹಾಸ್ಪಿಟಲೈಸ್ ಆಗಿದ್ದಾರೆ, ಪಾಪ ಅವ್ರಿಗೆ ಮದ್ದು ತಿಂತಾ ಇದ್ದಾರೆ, ನಾಟ್ತಾನೆ ಇಲ್ಲ, ಅಥವಾ ಅದು ಎಲ್ಲೋ ಒಂದ್ ಕಡೆ ವೇರಿಯೇಷನ್ ಉಂಟು, ಅವ್ರಿಗೆ ಎಷ್ಟೇ ಮದ್ದು ತಿಂದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗ್ತಾನೆ ಇಲ್ಲ, ಅಥವಾ ಅವ್ರಿಗೆ ಅದು ರೋಗ ರಿಕವರಿಗೆ ಬರ್ತಾನೆ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ಬೇಕು ಗೊತ್ತಾ, ಅವರು ಅವರ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ, ಮಾಮನ ಮಾಮಿನೋ ಚಿಕ್ಕಮ್ಮ ಅಲ್ವಾ, ಚಿಕ್ಕಮ್ಮ ಚಿಕ್ಕಪ್ಪ ಯಾರು ಕೂಡ ಇದ್ದಾರೆ, ಅವ್ರ ಜೊತೆಗೆ ಹಾಸ್ಪಿಟಲ್ ನಿಂದಲೇ ಫೋನಲ್ಲಿ ಮಾತಾಡಿಸ್ಬೇಕು ಅವ್ರ ಜೊತೆಗೆ, ಓಕೆನಾ. ಅವಾಗ ಏನಾಗುತ್ತೆ, ನಿಮ್ಮ 6ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ. 6ನೇ ಮನೆ ಕ್ಲೆನ್ಸಿಂಗ್ ಆದಾಗ ರೋಗ ಋಣರಿಪುತು ಇದು ಕೂಡ ಕ್ಲೆನ್ಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರೂ ಆ ರೀತಿಯಾಗಿ ದುಶ್ಮನ್ ಇದೆ ಅಂದಾಗ ನೀವೇನ್ ಮಾಡ್ಬೇಕು, ಮೇಷ ಲಗ್ನದವ್ರು ನಾನು ಹೇಳ್ತೀನಿ, ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ. ಆವಾಗ ನಿಮ್ಗೆ 6ನೇ ಮನೆಯಲ್ಲಿ ಬರತಕ್ಕಂತಹ ರೋಗನೂ ನಿಮ್ಗೆ ಅದು ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಶತ್ರು ಕಾಟನು ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಅವರೇ ಶತ್ರುಗಳಾಗಿ ಪರಿಣಮಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬಹಳ ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಒಂದು ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಉಂಟು ಅಂತಾದ್ರೆ ಮೇಷ ಲಗ್ನದವರು ಅದನ್ನ ಯಾಕೆ ಮಾಡ್ಬಾರ್ದು, ನಾನು ಹೇಳ್ತೀನಿ ಮಾಡಿ ಅಂತ, ಓಕೆನಾ. ಒಂದೇ ವಿಚಾರ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ನಿಮ್ಗೆ 6ನೇ ಮನೆ, ಈಗ 12ನೇ ಮನೆ ಇದೆ ಅಲ್ವಾ, ಮೀನ ರಾಶಿ ಬರೋದು 12ನೇ ಮನೆ, ಇದು ನಮ್ಮ ವ್ಯಯಭಾವ, ಓಕೆನಾ. ಆ ನಂತರ 7ನೇ ಮನೆ ಇದೆ, ಇದು ನಿಮ್ಮ ಪಾರ್ಟ್ನರ್, ಓಕೆನಾ. ಪಾರ್ಟ್ನರ್ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ ಅವರು, ಕಸ್ಟಮರ್ ಅಂತ ಇಟ್ಕೊಳ್ಳಿ, ಓಕೆ. ಆನಂತರ ಇದೇನುಂಟು ಅವರ ವ್ಯಯಭಾವ, ಓಕೆನಾ. ನಮಗೆ ಇದು ರೋಗ ಋಣರಿಪು, ಬಟ್ ನಿಮ್ಮ ಪಾರ್ಟ್ನರ್ನ ವ್ಯಯಭಾವ ಯಾವುದು, ನಿಮ್ಮ 6ನೇ ಮನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, 12ನೇ ಮನೆಯಿಂದ ಹಣ ನಾವು ಕೊಡುವಂಥದ್ದು, 6ನೇ ಮನೆಯಿಂದ ಹಣ ಅವ್ರು ಕೊಡುವಂಥದ್ದು, ಯಾರಿಗೆ, ನಿಮ್ಗೆ, ಓಕೆನಾ. ಅಂದ್ರೆ ಒಂದು ಕಸ್ಟಮರ್ ಬಂದ್ಬಿಟ್ರು, ಕಸ್ಟಮರ್ಗೆ ಏನೋ ತಗೊಂಡ್ರಂದಾಗ ಹಣವನ್ನ ಎಲ್ಲಿಂದ ಕೊಡ್ತಾರೆ, 6ನೇ ಮನೆಯಿಂದ ಕೊಡ್ತಾರೆ. ಹಾಗಾದ್ರೆ 6ನೇ ಮನೆ ನಿಮ್ಗೆ ಅವರ ಒಂದು ವ್ಯಯಸ್ಥಾನ, ನಿಮ್ಗೆ ಅದು ಅಟ್ಯಾಚ್ಮೆಂಟ್ ಅಥವಾ ಲಾಭ ಆಯ್ತು ಅಲ್ಲಿಗೆ, ಓಕೆ. ಬಹಳ ವಿಶೇಷ ಅಂದ್ರೆ ದುಡ್ಡು ಅಲ್ಲಿಂದ ಬಂತು ನಿಮ್ಗೆ, ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ಓಕೆ. ಈಗ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ನೀವು ಯಾರಿಗಾದ್ರೂ ದೊಡ್ಡ ಮಟ್ಟಿಗೆ ಅಮೌಂಟ್ ಕೊಟ್ಟಿದ್ದೀರಿ, ಓಕೆ, ದೊಡ್ಡ ಮಟ್ಟಿಗೆ ಯಾರಿಗೂ ಅಮೌಂಟ್ ಕೊಟ್ಟಿದ್ದೀರಿ, ಯಾವುದೋ ಒಂದು ರೂಪಾಯಿ, ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅಥವಾ ನೀವೇನಾದ್ರೂ ಅವ್ರಿಗೆ ಸಾಲ ರೂಪದಲ್ಲಿ ಕೊಟ್ಟಿದ್ದೀರಾ, ಹೆಲ್ಪ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವುದೋ ಒಂದು ರೂಪದಲ್ಲಿ. ಈಗ ಅವ್ರು ದುಡ್ಡು ಕೊಡ್ತಾ ಇಲ್ಲ ನಿಮ್ಗೆ, ಈಗ ಏನಾಗುತ್ತೆ, ನಿಮ್ಗೆ ಆ ದುಡ್ಡು ಬರ್ತಾ ಇಲ್ಲ, ನೀವು ಅದಕ್ಕೋಸ್ಕರ ಅವ್ರ ಹತ್ರ ಮಾತಾಡ್ತಾನೆ ಅವ್ರ ಜೊತೆಗೆ ದುಶ್ಮನ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ನಿಮ್ಮ ದುಶ್ಮನ್ ಯಾರಾದ್ರೀಗ, ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರೋ ಅವರೇ ನಿಮ್ಮ ದುಶ್ಮನ್ ಆಗ್ಬಿಟ್ರು ಅಲ್ವಾ. ಅರ್ಥ ಆಯ್ತಾ ನಿಮ್ಗೆ, ಯಾಕಂದ್ರೆ ದುಡ್ಡು ಕೊಡ್ತಾನೆ ಇಲ್ಲ, ಪ್ರಾಬ್ಲಮೆಟಿಕ್, ಏನ್ ಮಾಡ್ಬೇಕಪ್ಪ ಈ ವ್ಯಕ್ತಿಗೆ ಅದು ಗೊತ್ತಾಗ್ತಾನೆ ಇಲ್ಲ ಅಲ್ವಾ, ಕೇಳಿ ಕೇಳಿ ಸಾಕಾಗೋಯ್ತು, ನಾಳೆ ಕೊಡ್ತೇನೆ ನಾಡ್ದು, ಈ ವಿಚಾರಗಳು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಏನ್ ಮಾಡೋಣ ಈಗ, ದುಶ್ಮನ್ ಆಯ್ತಾ, ಈಗ ದುಶ್ಮನ್ ಯಾರಂತ ಗೊತ್ತಾಯ್ತಾ ನಿಮ್ಗೆ, ತಾಯಿಯ ಒಡ ಹುಟ್ಟಿದವರು, ಅಥವಾ ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರಾ ಅವ್ರಿಗೆ ದುಡ್ಡು ಕೊಟ್ಟಿರ್ತೀರಾ, ಬಟ್ ಅವ್ರು ಕೊಡ್ತಾನೆ ಇಲ್ಲ, ಮಾತುಗಾರಿಕೆ ಬಂದ್ಬಿಡ್ತು, ಪ್ರಾಬ್ಲಮ್ ಆಯ್ತು, ಅವ್ರು ದುಶ್ಮನ್ ಆಗ್ಬಿಟ್ರು. ನಿಮ್ಮ ದುಶ್ಮನ್ ಯಾರೀಗ, ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ, ಅವ್ರು ಕೊಟ್ಟವ ಕೋಡಂಗಿ, ಇಸಗೊಂಡವ ಈರಭದ್ರ, ಅವ್ನು ಈರಭದ್ರನ್ ತರ ಇರ್ತಾರೆ, ನೀವು ಕೋಡಂಗಿ ತರ ಇರ್ತೀರಾ, ಅಥವಾ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅರ್ಥ ಆಯ್ತಾ. ಹಾಗಾದ್ರೆ ದುಶ್ಮನ್ ಯಾರು ಅಂತ ಗೊತ್ತಾಯ್ತು. ಹಾಗಾದ್ರೆ ಇನ್ನು ಮುಂದೆ ದುಡ್ಡು ಕೊಡುವಾಗ ಪೇಪರ್ ವರ್ಕ್ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಬಾಯಿ ಮಾತಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟ್ ಮಾಡುವಾಗ 100 ಬಾರಿ ಯೋಚನೆ ಮಾಡಿ, ಜಾತಕ ತೋರಿಸಿ, ಅದ್ರಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ ಅದನ್ನ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಖಂಡಿತ ಕೊಟ್ಟೆ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಮ 6ನೇ ಮನೆ ನೋಡಿ, 6ನೇ ಮನೆ ಈಗ ಇಲ್ಲಿ ಕನ್ಯಾ ರಾಶಿ ಇದೆ ನಾನು ಹೇಳಿದೆ, ಬಟ್ 6ನೇ ಮನೆಯಲ್ಲಿ ಅಫ್ಲಿಕ್ಷನ್ ಬಂದಾಗ ಕೂಡ, ಮ್ಯಾಲಿಫಿಕ್ಸ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದ್ದಾಗ ಕೂಡ ನಿಮ್ಗೆ ದುಡ್ಡು ನಿಮ್ದು ಎಲ್ಲೋ ಒಂದ್ ಕಡೆ ಹೋಗಿ ಅದು ಜಮಾ ಆಗಿರ್ತದೆ, ಬರುವುದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಕೆಲವೊಮ್ಮೆ ನಿಮ್ಮ ಲಾಭನೇ ಬರ್ಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿ, ಕೆಲವೊಮ್ಮೆ ಸ್ಯಾಲ್ರಿನೇ ಸಿಗಲ್ಲ ಈ ಪರಿಸ್ಥಿತಿ, ಇಂಥ ಪರಿಸ್ಥಿತಿ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಈಗ, ಇದರಲ್ಲಿ ಮೇಲೆ ಬರ್ಬೇಕಾದ್ರೆ ನಾನು ಹೇಳ್ತೀನಿ, ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿ. ಅರ್ಥ ಆಗುತ್ತಾ, ಅವ್ರಿಗೆ ಸ್ವೀಟ್ ತಂದ್ಕೊಡಿ, ಮಾತಾಡಿ, ಅಲ್ಲಿ ಯಾರಾದ್ರೂ ಹೆಂಗಸರು ಇರ್ತಾರೆ ಅವ್ರಿಗೆ ಹೂ ತಂದ್ಕೊಡಿ, ಅವ್ರು ತುಂಬಾ ಖುಷಿ ಆಗ್ತಾರೆ, ಸಾರಿ ತಂದ್ಕೊಡಿ, ಅವ್ರು ಎಷ್ಟು ಖುಷಿ ಆಗ್ತಾರೆ, ನಿಮ್ಮ ಮೇ ಬಿ ನಿಮ್ಮ ಬ್ಲಾಕೇಜ್ ಆದಂತ ಹಣ ಅಷ್ಟೇ ವಾಪಸ್ ಕೂಡ ಬರ್ಬೋದು, ಓಕೆನಾ. ಅರ್ಥ ಆಯ್ತಾ ನಿಮ್ಗೆ. ನೋಡಿ ಈಗ ಅವ್ರಿಗೆ ದುಶ್ಮನ್ ಮಾಡ್ಕೊಂಡ್ರಿ ಈಗ ಅಲ್ವಾ, ಏನೋ ಒಂದು ದುಶ್ಮನ್ ಹೇಗೂ ಇದ್ದಾರೆ, ನೀವು ಮತ್ತಷ್ಟು ಅದನ್ನ ಕೆಡಿಸ್ಕೊಂಡ್ರಿ, ಅವಾಗ ನಿಮ್ಗೆ ಬಹಳ ತೊಂದರೆ ಆಗುತ್ತೆ, ನೀವೆಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಮೇಷ ಲಗ್ನದವರಿಗೆ ಎಲ್ಲಿಂದ ನಿಮ್ಗೆ ದುಶ್ಮನಿ ಬರುತ್ತೆ, ಎಲ್ಲಿಂದ ನಿಮ್ಗೆ ಪ್ರಾಬ್ಲಮೆಟಿಕ್ ಆಗುತ್ತೆ ಅದನ್ನ ಹೇಳಿದ್ದೇನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಷಭ ಲಗ್ನ, ಓಕೆ. ವೃಷಭ ಲಗ್ನದವ್ರಿಗೆ
ಕನ್ಯಾ ರಾಶಿ ಅಂದ್ರೆ 6ನೇ ಮನೆಯಲ್ಲಿ ಇರತಕ್ಕಂತಹ ಕನ್ಯಾ ರಾಶಿ ರೋಗ ಋಣ ರಿಪುವಿನ ಭಾವದ ರಾಶಿ, ಅದು 5ನೇ ಮನೆಯಲ್ಲಿದೆ. ಓಕೆನಾ, 5th ಹೌಸ್ ಅಲ್ಲಿ ಇದೆ. ಹಾಗಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ನೋಡಿ, ಇಲ್ಲಿ 2 ರಾಶಿಗಳನ್ನ ಬ್ಲೆಂಡ್ ಮಾಡ್ಬೇಕು. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ, ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿದೆ, ಅದು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಅದು ವಿದ್ಯೆಗೆ ಸಂಬಂಧಪಟ್ಟದ್ದು, ಅದು ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟದ್ದು, ಅದು ನಿಮ್ಮ ಪ್ರೀತಿ ಪ್ರೇಮಕ್ಕೆ ಹಾಗಾದ್ರೆ ಯಾರು ದುಶ್ಮನ್ ಆಗ್ತಾರೆ? ನಿಮ್ಮ ನಿಮ್ಮ ಸ್ನೇಹಿತರೇ ನಿಮ್ಗೆ ದುಶ್ಮನಾಗಿ ಕಾಡಬಹುದು. ಓಕೆನಾ, ನಿಮ್ಮ ಸ್ನೇಹಿತರೇ ನಿಮ್ಗೆ ದುಶ್ಮನಾಗಿ ಬಿಡಬಹುದು. ಕೆಲವೊಮ್ಮೆ ನಿಮ್ಮ ಮಕ್ಕಳೇ ನಿಮ್ಗೆ ತಿರುಗಿ ನಿಲ್ಬಹುದು. ಕೆಲವೊಮ್ಮೆ ನಿಮ್ಮ ಸ್ನೇಹಿತರೇ ನಿಮ್ಮ ಪ್ರೀತಿ ಪ್ರೇಮನೇ ನಿಮ್ಗೆ ದುಶ್ಮನಾಗಿ ಕಾಡಬಹುದು. ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸೇ ನಿಮ್ಗೆ ದುಶ್ಮನಾಗಿ ಕಾಡಬಹುದು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅರ್ಥ ಆಯ್ತು ನಿಮ್ಗೆ ಯಾಕೆ ಹಾಗೆ ಅಲ್ವಾ? ಯಾಕೆ ಅನ್ನೋದಕ್ಕೆ ಉತ್ತರ ಎಲ್ಲಿಂಟು? 6ನೇ ಮನೆಯಲ್ಲಿಂಟು, 6th ಹೌಸ್ ಅಲ್ಲಿ ಉಂಟು ಉತ್ತರ. ಅಲ್ಲಿ ಯಾವ ರಾಶಿ ಇದೆ? ಅಲ್ಲಿ ತುಲಾ ರಾಶಿ ಇದೆ. ತುಲಾ ರಾಶಿ ಯಾವುದಕ್ಕೆ ಸಂಬಂಧಪಟ್ಟದ್ದು? ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟದ್ದು. ಕನ್ಯಾ ರಾಶಿಯಲ್ಲಿದೆ, ಅದಕ್ಕಿಂತ 12ನೇ ಮನೆ ಅಂದ್ರೆ ನಮ್ಮ 5ನೇ ಮನೆಯಲ್ಲಿದೆ. 5ನೇ ಮನೆ ಆಕ್ಚುಲಿ ಅದು ಸೂರ್ಯನಿಗೆ ಸಂಬಂಧಪಟ್ಟಂತ ಭಾವ. ಆ ಭಾವದಲ್ಲಿ ಈಗ ಕನ್ಯಾ ರಾಶಿ ಇದೆ. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ? ಎಲ್ಲೋ ಒಂದ್ ಕಡೆ ಸರ್ಕಾರದ ಜೊತೆ ಕೂಡ ಮನ್ಮುಟಾವ್, ಸರ್ಕಾರದ ಜೊತೆಗೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾವುದೋ ಒಂದು ವ್ಯವಹಾರ. ಯಾಕಂದ್ರೆ ತುಲಾರಾಶಿ ಯಾವುದೋ ಒಂದು ವ್ಯವಹಾರದಲ್ಲಿ ಸಿಕ್ಕಾಕೊಂಡು ಸರ್ಕಾರದ ಮುಖಾಂತರ ತೊಂದರೆ ಅನುಭವಿಸುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅಧಿಕಾರಿಗಳ ಜೊತೆಗೆ ಸಿಕ್ಕಾಕೊಂಡು ಪ್ರಾಬ್ಲಮ್ ಅನ್ನು ಅನುಭವಿಸುವಂತದ್ದನ್ನ ತಳ್ಳಿ ಹಾಕುವಂತಿಲ್ಲ. ಅಥವಾ ನೀವು ಯಾರೋ ಅಧಿಕಾರದಲ್ಲಿದ್ದಾರೆ, ಅವ್ರೇನು ಹೇಳಿದ್ರು, ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ, ನಾವು ಬಿಸ್ನೆಸ್ ಮಾಡೋಣ ಅಲ್ವಾ, ನಾವು ಇಷ್ಟು ಹಣ ಕೊಡಿ ಅಲ್ವಾ. ಇಲ್ಲಿ ಬಿಸ್ನೆಸ್, ಯಾಕೆ ಬಿಸ್ನೆಸ್? ತುಲಾರಾಶಿ 6ನೇ ಮನೆಯಲ್ಲಿ, ಅದಕ್ಕೆ ಬಿಸ್ನೆಸ್. ಹಾಗೆ ಕೊಟ್ರಿ ನೀವು, ಅವರೇ ನಿಮ್ಗೆ ದುಶ್ಮನಾಗಿ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರೇ ನಿಮ್ಮ ದುಶ್ಮನಾಗಿರ್ತಾರೆ. ಯಾಕೆ ಆಗಿರ್ತಾರೆ? ಎಲ್ಲೋ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರಿ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರಿ, ಮೇ ಬಿ ಸಮಸ್ಯೆ ಆಗ್ಬೋದು ನಿಮ್ಗೆ. ಇದು ಒಂದನೇ ವಿಚಾರ. ಎರಡನೇದಾಗಿ ಏನಾಗುತ್ತೆ ಗೊತ್ತಾ? ಈಗ ನಿಮ್ಮ ಸ್ನೇಹಿತರ ಜೊತೆಗೆ ಏನಾದ್ರು ಬಿಸ್ನೆಸ್ ಮಾಡಿದ್ರಿ, ಅರ್ಥ ಮಾಡ್ಕೊಳ್ಳಿ, ಸ್ನೇಹಿತರ ಜೊತೆಗೆ ಬಿಸ್ನೆಸ್ ಮಾಡಿದ್ರಿ, ಅದು ಕೂಡ ದುಶ್ಮನ್ಗೆ ಕನ್ವರ್ಟ್ ಆಗ್ಬೋದು. ಅಥವಾ ಪ್ರೀತಿ ಪ್ರೇಮ ಮಾಡಿದ್ರಿ, ಇದು ನಿಮ್ಮ ತುಲಾರಾಶಿ ಏನುಂಟು, ತುಲಾರಾಶಿ ಒಂದು ರಿಲೇಶನ್ಶಿಪ್. ಹಾಗಾದ್ರೆ ನೀವು ಯಾರ ಜೊತೆ ರಿಲೇಶನ್ಶಿಪ್ ಮಾಡಿದ್ರಿ, ನೀವು ಪ್ರೀತಿ ಪ್ರೇಮ ಮಾಡಿದ್ರಿ, ಅದು ದುಶ್ಮನ್ ನಲ್ಲಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ತುಂಬಾ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಉಂಟು. ಮಕ್ಕಳನ್ನು ಕೂಡ ಹೇಳುವ ಹಾಗಿಲ್ಲ, ನಾಳೆ ನಿಮ್ಗೇನು ತಿರುಗಿ ನಿಲ್ಬೋದು ಜಾಸ್ತಿ ಅಫ್ಲಿಕ್ಷನ್ ಬಂದಾಗ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ಓಕೆನಾ? ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಪರಿಗಣಿಸಿದ್ರೆ ನಿಮ್ಗೆ ಹೊಟ್ಟೆ ರಿಲೇಟೆಡ್ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ನಿಮ್ಮ ಹೊಟ್ಟೆಗೆ ಇದೆ ಅಂದ್ರೆ ಹೊಟ್ಟೆಯ ಪಾರ್ಟ್, ಇದು ಹೊಟ್ಟೆಗೆ ಸಂಬಂಧಪಟ್ಟದೆ. ಅಲ್ಲಿ ರೋಗ ಋಣ ರಿಪು ಅಲ್ಲಿ ಅಲ್ವಾ, ರೋಗ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಹೊಟ್ಟೆಯಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ಅಲ್ಲಿ ನಿಮ್ಮ ತುಲಾರಾಶಿ ಬಂದಿದೆಲ್ಲೋ 6ನೇ ಮನೆಯಲ್ಲಿ, ತುಲಾರಾಶಿ 6ನೇ ಮನೆ ಬಂದಾಗ ಏನಾಗುತ್ತೆ? ನಿಮ್ಗೆ ಹೆಚ್ಚಾಗಿ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು, ಅಥವಾ ನಿಮ್ಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಯಾವ್ದಾದ್ರು ಮೂತ್ರ ಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಮೂತ್ರ ಜನನಾಂಗದಲ್ಲಿ ಸಮಸ್ಯೆಗಳು, ಮೂತ್ರ ವಿಸರ್ಜಿಸುವಾಗ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಬಹಳ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ. ನಾನು ಹೇಳ್ತೀನಿ ನಿಮ್ಗೆ ಈ ರೀತಿಯಾಗೆಲ್ಲ ಮಾಡ್ಲಿಕ್ಕೆ ಪೇಪರ್ ವರ್ಕ್ ಮಾಡಿ ಹೋಗಿ. ಯಾಕಂದ್ರೆ ಕನ್ಯಾ ರಾಶಿ ಏನುಂಟು 6ನೇ ಮನೆ, ಅದು ಪೇಪರ್ ವರ್ಕ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡುತ್ತೆ. ಪೇಪರ್ ವರ್ಕ್ ಮಾಡ್ಕೊಂಡು ಹೋಗಿ. ಒಂದು ವೇಳೆ ಗೊತ್ತಿದೆ ನಿಮ್ಗೆ, ಅಥವಾ ನಿಮ್ಮ ಗುರು ಬಹಳ ಸ್ಟ್ರಾಂಗ್ ಆಗಿದ್ದಾನೆ ಅಂದಾಗ ಮೇ ಬಿ ಇದರಿಂದೆಲ್ಲ ಮುಕ್ತಿ ಸಿಗ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಇಲ್ಲೆಲ್ಲ ದುಶ್ಮನ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಗೆ ಎಜುಕೇಶನ್ ನಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಅಲ್ವಾ, ತಾಯಿ ಕುಟುಂಬದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು, ನಿಮ್ಮ ಪಾರ್ಟ್ನರ್ ಅವ್ರಿಗೆ ಇನ್ಕಮ್ ಅಲ್ಲಿ ಡಿಸ್ಟರ್ಬೆನ್ಸ್ ಅಂತ ಆಗುವಂತಹ ಸಾಧ್ಯತೆಗಳು, ಇದೆಲ್ಲ ಒಂದು ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರ್ಲಿಕ್ಕೆ ಶುರುವಾಗ್ತವೆ. ಸೊ ಇದು ಅರ್ಥ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ. ಹಾಗಾದ್ರೆ ಹೇಗೆ ಬರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ 7ನೇ ಮನೆ ಅಂದ್ರೆ ತುಲಾರಾಶಿಯನ್ನು ಯೂಸ್ ಮಾಡ್ಕೊಂಡ್ರಿ, ಪಾರ್ಟ್ನರ್ಶಿಪ್ಗೆ ಬಂದ್ಬಿಟ್ರಿ ಅಲ್ವಾ, ಅಥವಾ ಪ್ರೀತಿ ಪ್ರೇಮಕ್ಕೆ ಬಂದ್ಬಿಟ್ರಿ, ರಿಲೇಶನ್ಶಿಪ್ಗೆ ಬಂದ್ಬಿಟ್ರಿ, ಆ ಮೂಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು, ಅಥವಾ ಅದೇ ವ್ಯಕ್ತಿಗಳು ಯಾರ ಜೊತೆಗೆ ಈ ರೀತಿಯಾದ ಸಂಬಂಧವನ್ನು ಬೆಳೆಸಿ ಅವರೇ ನಿಮ್ಗೆ ದುಶ್ಮನಾಗಿ ಕಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ, ವೃಷಭ ಲಗ್ನದವರು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಸೇವೆ ಮಾಡ್ಬೇಕಂತವ್ರು. ಓಕೆ, ನಿಮ್ಮ ಪಾರ್ಟ್ನರ್ ಯಾರು ಬೇಕಾದ್ರೆ ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರೆ, ಅವ್ರಿಗೆ ಏನ್ ಬೇಕೋ ಪ್ರೊವೈಡ್ ಮಾಡಿ ಕೊಡಿ. ಮದುವೆ ಆಗಿದ್ದೀರಿ, ನಿಮ್ಗೆ ಹೆಂಡತಿ ಇದ್ದಾರೆ, ಗಂಡ ಇದ್ದಾರೆ, ಸೊ ಅವರ ಸೇವೆ ಮಾಡಬೇಕು. ನೀವು ಮಕ್ಕಳ ಸೇವೆ ಮಾಡ್ಲಿಕ್ಕಂತೂ ನಿಮ್ಗೆ ಸಿಗುತ್ತೆ. ವೃಷಭ ಲಗ್ನದವರ ಮನೆಯಲ್ಲಿ ಏನಾಗುತ್ತೆ? 5ನೇ ಮನೆಯಲ್ಲಿ ಸಿಂಹರಾಶಿ ಬರುತ್ತೆ. ಅವರ ಮನೆಯಲ್ಲಿ ಮಕ್ಕಳ ಕಿಲ್ಕಿಲಾಹಟ್ ಅಂದ್ರೆ ಕಲರವ, ಮಕ್ಕಳ ಕಲರವ ವಿಪರೀತ ಜಾಸ್ತಿ ಇರ್ತದೆ. ಬೊಬ್ಬೆ ಹೊಡಿತಾ ಇರ್ತದೆ ಮಕ್ಕಳು, ಓಡಾಡ್ತಾ ಇರ್ತಾರೆ ಮಕ್ಕಳು ಅಲ್ವಾ. ವೃಷಭ ಲಗ್ನದವ್ರಿಗೆ ಇರುವುದು ಹಾಗೇನೆ. ಯಾಕಂದ್ರೆ 5ನೇ ಮನೆ 4ನೇ ಮನೆಯಲ್ಲಿ ನಿಮ್ಮ ಸಿಂಹರಾಶಿ ಮಕ್ಕಳ ರಾಶಿ ಬಂದಿರೋದ್ರಿಂದ ಮನೆಯಲ್ಲಿ ಮಕ್ಕಳ ಕಿಲ್ಕಿಲಾಹಟ್ ಜಾಸ್ತಿ ಇರ್ತದೆ, ಕಲರವ ಜಾಸ್ತಿ ಇರ್ತದೆ. ಎಲ್ಲಾ ಕಡೆ ಕೂಡ ಅವರು ಓಡಾಡ್ತಾ ಇರ್ತಾರೆ. ಸೊ ಅದು ಒಂದು ಲೆಕ್ಕಕ್ಕೆ ಫೇವರೇಬಲ್. ಈಗ ನಮ್ಮ ಟಾಪಿಕ್ ಏನು? ದುಶ್ಮನ್. ಹಾಗಾದ್ರೆ ಯಾರು ದುಶ್ಮನ್ ಆಗ್ತಾರೆ ವೃಷಭ ಲಗ್ನಕ್ಕೆ? ಗೊತ್ತಾಯ್ತು. ಏನ್ ಮಾಡ್ಬೇಕು? ಸೇವೆ ಮಾಡಿ, ಅವ್ರಿಗೆ ಏನ್ ಬೇಕೋ ಅದನ್ನ ಪ್ರೊವೈಡ್ ಮಾಡಿಕೊಡಿ. ಮೇ ಬಿ ಇದರಿಂದ ನೀವು ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದರಲ್ಲಿ ಇನ್ನೊಂದು ವಿಷಯ, ಇದು ಯಾವಾಗ ಆಕ್ಟಿವೇಟ್ ಆಗುತ್ತೆ ನಿಮ್ಗೆ? 20 ರಿಂದ 29 ಏಜ್ ಸೀರೀಸ್ ಅಲ್ಲಿ ಈ ವಿಚಾರಗಳು ಬಹಳಷ್ಟು
ಬಹಳಷ್ಟು ನಿಮ್ಗೆ ಅನುಭವಿಸ್ಲಿಕ್ಕೆ ಸಿಗುತ್ತೆ. ಮೇಷ ಲಗ್ನದವ್ರಿಗೆ 50ರಿಂದ 59ರಲ್ಲಿ ಬಹಳಷ್ಟು ವಿಚಾರಗಳು ಅನುಭವಿಸ್ಲಿಕ್ಕೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಸಿಗ್ಬೇಕಾದ್ರೆ ಪ್ಲಾನೆಟರಿ ಪೊಸಿಷನ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೇಷ ಲಗ್ನದವ್ರಿಗೆ 6ನೇ ಮನೆಯಲ್ಲಿ ಚಂದ್ರ ಬಂದ್ಬಿಟ್ಟ, ಆವಾಗ 20ರಿಂದ 29ರ ಏಜ್ ಸೀರೀಸ್ ಅಲ್ಲಿನೇ ನೀವು ದುಶ್ಮನನ್ನ ಅನುಭವಿಸ್ತೀರಾ. ಅಂದ್ರೆ ನಿಮ್ಗೆ ಅಲ್ಲಿನೇ ದುಶ್ಮನ್ ಕ್ರಿಯೇಟ್ ಆಗಿರ್ತಾರೆ. ಈ ಪರಿಸ್ಥಿತಿ ಒಂದು ವೇಳೆ ಚಂದ್ರ 12ನೇ ಮನೆಯಲ್ಲಿ ಇದ್ರು ಕೂಡ ಅದೇ ಪರಿಸ್ಥಿತಿ, ಚಂದ್ರ 6ನೇ ಮನೆಯಲ್ಲಿ ಇದ್ರು ಕೂಡ ಅದೇ ಪರಿಸ್ಥಿತಿ, 20ರಿಂದ 29ರ ಏಜ್ ಸೀರೀಸ್ ಅಲ್ಲಿ ನೀವು ಇದನ್ನ ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದೇ ರೀತಿ ವೃಷಭ ಲಗ್ನಕ್ಕೂ ಕೂಡ, ವೃಷಭ ಲಗ್ನದವರಿಗೆ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾನೆ ಅಥವಾ ತುಲಾ ರಾಶಿಯಲ್ಲಿದ್ದಾನೆ, ನೋ ಮ್ಯಾಟರ್, 20ರಿಂದ 29ರಲ್ಲಿ ನಿಮ್ಗೆ ತೊಂದರೆಗಳಾಗ್ತವೆ. ಆ ಮೂಮೆಂಟ್ ಅಲ್ಲಿ ನೋಡಿ ನೀವು ಯಾರ ಜೊತೆ ಎಲ್ಲ ದುಶ್ಮನ್ ಮಾಡ್ಕೊಂಡಿದ್ದೀರಾ, ಎಷ್ಟೆಲ್ಲ ನೀವು ಕಷ್ಟಪಟ್ಟಿದ್ದೀರಾ, ಎಷ್ಟೆಲ್ಲ ನಿಮ್ಗೆ ಪ್ರಾಬ್ಲಮ್ ಆಗಿದೆ, ಎಷ್ಟೆಲ್ಲ ವಿರೋಧಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಇದು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಕಮೆಂಟ್ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಂದ್ಬೇಡ ಮಿಥುನ ಲಗ್ನ. ಅರ್ಥ ಮಾಡ್ಕೊಳ್ಳಿ, ಲಗ್ನ ಹೇಳ್ತಾ ಇದ್ದೀನಿ, ಓಕೆನಾ? ಅರ್ಧ ಮಿಥುನ ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿದೆ, 4th ಹೌಸ್ ಅಲ್ಲಿ ಇದೆ, 4ನೇ ಮನೆ ಅಲ್ವಾ? ಲಗ್ನದಿಂದ ಲೆಕ್ಕ ಮಾಡಿದ್ರೆ 4ನೇ ಮನೆ ಬಂದು ನಿಮ್ಮ ಮನೆ, ಜಾಗ, ವಾಹನ, ತಾಯಿ. ಯಾರು ದುಶ್ಮನ್ ಆಗ್ತಾರೆ? ಮೇ ಬಿ ತಾಯಿಯ ಜೊತೆಗೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆಲ್ಲ, ಓಕೆನಾ? ಅರ್ಥ ಮಾಡ್ಕೊಳ್ಳಿ, ತಾಯಿ ಜೊತೆಗೇನೆ ತಾಯಿ ಹೇಳಿದ ಅರ್ಥನೇ ಆಗಲ್ಲ, ತಾಯಿ ಹೇಳ್ತಾರೆ, ಅವ್ರು ಹೇಳ್ತಾರೆ, ನೀವು ಮನ್ಮುಟ ಮಾಡ್ಕೊಳ್ತೀರಾ, ನೀವು ಮನಸ್ಸನ್ನ ತಿರುಗಿಸ್ಕೊಳ್ತೀರಾ, ಅವ್ರು ನಿಮ್ಮ ಒಳ್ಳೇದಕ್ಕೆ ಹೇಳಿ. ಯಾಕಂದ್ರೆ ನಿಮ್ಮ ತಾಯಿ, ಮಿಥುನ ಲಗ್ನದವ್ರಿಗೆ ಲಗ್ನದವ್ರ ತಾಯಿಗೆ ಅವ್ರಿಗೆಲ್ಲ ಗೊತ್ತಿದೆ ಆಡಿಟ್ ಹೇಗೆ ಮಾಡ್ಬೇಕಂತ, ಬಟ್ ನೀವು ಕೇಳಲಿಕ್ಕೆ ರೆಡಿ ಇಲ್ಲ, ಅವ್ರ ಜೊತೆ ದುಶ್ಮನ್ ಮಾಡ್ಕೊಳ್ತೀರ. ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ? ಇನ್ನು ದುಶ್ಮನ್ ಯಾವುದರ ಮುಖಾಂತರ ಆಗುತ್ತೆ? ಮಿಥುನ ಲಗ್ನಕ್ಕೆ. ಅದಕ್ಕೆ ಆನ್ಸರ್ ಮಾಡುತ್ತೆ ನಿಮ್ಮ 6ನೇ ಮನೆ. 6ನೇ ಮನೆ ರಾಶಿ 4ನೇ ಮನೆ. ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರ ಅಂತೂ ಬಂತು. ಹಾಗಾದ್ರೆ ಏನು ಭೂಮಿ ವಿಚಾರ? ಇಲ್ಲಿ ಉಂಟು ರಾಶಿ ಯಾವುದು? ವೃಶ್ಚಿಕ ರಾಶಿ ಇದೆ. ವೃಶ್ಚಿಕ ರಾಶಿ ನ್ಯಾಚುರಲ್ ಆಗಿ 8ನೇ ಮನೆ ರಾಶಿ ಇಲ್ಲಿ 6ನೇ ಮನೆಯಲ್ಲಿದೆ. 8ನೇ ಭಾವ ಇನ್ಹೆರಿಟೆನ್ಸ್, ಅದರ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ 6ನೇ ಮನೆಯಲ್ಲಿದೆ. ಅದರ ಅನಂತರ ಕನ್ಯಾ ರಾಶಿ 4ನೇ ಮನೆ. ಹಾಗಾದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ನಿಮ್ಗೆ ಹಿರಿಯರಿಂದ ಬರ್ತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು, ಅದರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅದರ ಮುಖಾಂತರ ದುಶ್ಮನ್ ಕೂಡ ಬರ್ಬೋದು ನಿಮ್ಗೆ. ಹಾಗಾದ್ರೆ ದುಶ್ಮನ್ ಅಲ್ಲಿನೇ ಇರ್ತಾರೆ. ಯಾವಾಗ ಜಾಗ ಮಾಡ್ಲಿಕ್ಕೆ ಹೋಗ್ತೀರಾ, ಮನೆ ಮಾಡ್ಲಿಕ್ಕೆ ಹೋಗ್ತೀರಾ, ಮೇ ಬಿ ಅಲ್ಲಿ ಕೆಲಸದವ್ರು ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಅವ್ರ ಜೊತೆ ದುಶ್ಮನ್ ಆಗ್ಬೋದು, ಅಥವಾ ಇನ್ಹೆರಿಟೆನ್ಸ್ ಅನ್ನ ಇಟ್ಟುಕೊಂಡು ನಿಮ್ಗೆ ದುಶ್ಮನಿ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ. ಆಗ್ಬಾರ್ದಂದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಲ್ವಾ? ಇನ್ಹೆರಿಟೆನ್ಸ್ ಬರ್ಬೇಕೀಗ, ಅದೇನೋ ಹೆಚ್ಚು ಬರುತ್ತೆ, ಕಡಿಮೆ ಬರುತ್ತೆ, ಇನ್ನೇನಾಗುತ್ತೆ, ಸಮಸ್ಯೆ ಆಗುತ್ತೆ, ಅವ್ರಿಗೆ ಹೆಚ್ಚು ಬೇಕಂತ, ಇವ್ರಿಗೆ ಹೆಚ್ಚು ಬೇಕಂತೆ, ಕೋರ್ಟ್ ಕಚೇರಿಗೆ ಹೋಗುತ್ತೆ. ನಾನು ಹೇಳ್ತೀನಿ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಬೇಡಿ. ನಾನು ಹೇಳ್ತೀನಿ, ನೀವು ಅದನ್ನ ಅಲ್ಲಿಂದಲೇ ಬಾಯಿ ಮಾತಿನಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಓ ಲೈಫ್ ಇಸ್ ಜಿಂಗಾಲಲ್ಲ, ತುಂಬಾನೇ ಚೆನ್ನಾಗಿರ್ತೀರಾ, ಯಾಕೆ ಟೆನ್ಷನ್ ತಗೊಳ್ಬೇಕು? ನಾವು ಎಲ್ಲಿವರೆಗೆ ಇರ್ತೇವೆ ಅದನ್ನು ಅನುಭವಿಸ್ಲಿಕ್ಕೆ. ಕೋರ್ಟ್ ಕಚೇರಿಗೆ ಹಾಕಿದ್ರೆ ಮತ್ತೆ ನಮ್ಮ ಮಕ್ಕಳಿಗೆ ಸಿಗುತ್ತೆ, ನಾವಂತೂ ಇರುವುದಿಲ್ಲ. ಕೋರ್ಟ್ ಕಚೇರಿಯಿಂದ ಎಲ್ಲಿವರೆಗೆ ಅದರೊಂದು ಆದೇಶ ಬರುವುದಿಲ್ಲ, ಅಲ್ಲಿವರೆಗೆ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೆ ಈ ಮಿಥುನ ಲಗ್ನದವರು ಬಹಳ ವಿಶೇಷವಾಗಿ ತಾಯಿ ಜೊತೆಗೆ ಬಹಳ ಚೆನ್ನಾಗಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅವರು ಹೇಳಿದ್ದನ್ನ ಕೇಳಬೇಕಾಗುತ್ತೆ. ನಿಮ್ಮ ತಾಯಿಗೆ ಒಂದು ದೂರದರ್ಶಿತ್ವ ಇದೆ, ಅವರಿಗೆ ಗೊತ್ತಿದೆ ನೀವೇನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು, ಅದೆಲ್ಲ ತಾಯಿಗೆ ಗೊತ್ತಿರುತ್ತೆ. ಅವ್ರು ಎಲ್ಲವನ್ನು ಕೂಡ ಆಡಿಟ್ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತಾಯಿಗೆ ಅನಾರೋಗ್ಯ ಕೂಡ ಬರುತ್ತೆ. ಯಾಕಂದ್ರೆ 4ನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ, ತಾಯಿಗೆ ಅನಾರೋಗ್ಯ ಬರುತ್ತೆ, ತಾಯಿಗೆ ಸಮಸ್ಯೆಗಳಾಗ್ಬೋದು, ತಾಯಿಗೆ ತೊಂದರೆಗಳಾಗ್ಬೋದು. ತೊಂದರೆ ಆದ್ರೆ ನೆನ್ಪಿಟ್ಕೊಳ್ಳಿ, 6ನೇ ಮನೆ ವೃಶ್ಚಿಕ ರಾಶಿ ಇರುವುದರಿಂದ ಅದು ಎಲ್ಲೋ ಒಂದ್ ಕಡೆ ಕ್ರೋನಿಕ್ ಡಿಸೀಸ್. ಓಕೆ, ನಿಮ್ಮ ತಾಯಿಗೆ ಬಂದಂತ ಕಾಯಿಲೆ ಕ್ರೋನಿಕ್ಗೆ ಕನ್ವರ್ಟ್ ಆಗ್ಬೋದು, ಗುಣಪಡಿಸಲಿಕ್ಕೆ ಆಗದಂತ ಕಾಯಿಲೆಗೆ ಕನ್ವರ್ಟ್ ಆಗ್ಬೋದು. ಮೇ ಬಿ ಟೆನ್ಷನ್ ತಗೊಳ್ಬೇಕಂತ ಆಗತ್ತೆ ಅಲ್ಲ, ನಿಮ್ಮ ಜಾತಕನೇ ಫೈನಲ್, ಇಲ್ಲಿ ಒಂದು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಮೇ ಬಿ ಅಂತಹ ಸಮಸ್ಯೆಗಳಾಗ್ಬೋದು. ಅದರ ಜೊತೆಗೆ ಭೂಮಿ ವಿಚಾರ, ಮನೆ ವಿಚಾರ, ಅಲ್ಲಿ ಡಾಕ್ಯುಮೆಂಟ್ ಸರಿ ಇಲ್ಲ, ಏನೋ ತೊಂದರೆ ಆಯ್ತು, ಅದು ಕೂಡ ಕ್ರೋನಿಕ್ಗೆ ಕನ್ವರ್ಟ್ ಆಗ್ಬೋದು. ಅದಕ್ಕೆ ಸೊಲ್ಯೂಷನ್ ಇರ್ಲಿಕ್ಕಿಲ್ಲ, ಸೊಲ್ಯೂಷನ್ ಆಗುವುದಿಲ್ಲ. ಯಾಕೆ ಆಗುದು? ಯಾಕಂದ್ರೆ ವೃಶ್ಚಿಕ ರಾಶಿಗೆ ಸೊಲ್ಯೂಷನ್ ಇಲ್ಲ ಅಂತ ಉಂಟು. ಯಾಕಂದ್ರೆ ಅದು ಫಿಕ್ಸ್ಡ್ ರಾಶಿ, ಸೊಲ್ಯೂಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊಲ್ಯೂಷನ್ ಆಗದೇ ಹೋಗುವಂತ ಸಾಧ್ಯತೆಗಳು, ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲವೂ ಒಳ್ಳೇದಾಗ್ಬೋದು. ಓಕೆ, ಆ ನಂತರ ನಿಮ್ಗೆ ಏನಾಗುತ್ತೆ? ಕನ್ಯಾ ರಾಶಿ 4ನೇ ಮನೆ, ಇದು ಚೆಸ್ಟ್, ಕನ್ಯಾ 4ನೇ, ಚೆಸ್ಟ್ಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಆನಂತರ 4ನೇ ಮನೆ ಬಂದು ನ್ಯೂಟ್ರಿಷನ್. ಹಾಗಾದ್ರೆ ತಿನ್ನುವ ವಿಚಾರದಲ್ಲಿ ಅಥವಾ ಯಾವುದು ಊಟದ ವಿಚಾರದಲ್ಲಿ, ನ್ಯೂಟ್ರಿಷನ್ ವಿಚಾರದಲ್ಲಿ ವೇರಿಯೇಷನ್ ಮಾಡಿದಾಗ ಮೇ ಬಿ ನಿಮ್ಗೆ ಅಲ್ಲಿಂದ ಕೂಡ ಸಮಸ್ಯೆ ಆಗ್ಬೋದು. ಸಮಸ್ಯೆ ಆದ್ರೆ ಅದು ಕ್ರೋನಿಕ್ ಡಿಸೀಸ್ಗೆ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಹಾಗಾದ್ರೆ ಈಗ ಗೊತ್ತಾಯ್ತು ಮಿಥುನ ಲಗ್ನದವ್ರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ದುಶ್ಮನ್ ಯಾರು ಇರ್ತಾರೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ನೋಡಿ, ಅಲ್ಲಿ ದುಶ್ಮನ್ ಬೇರೆ ಬೇರೆ ಕೂಡ ಇರ್ತಾರೆ. ನಾನು ಭಾವಮ್ಗೆ ಹೋಗ್ಲಿಲ್ಲ, ಬಟ್ 4th ಹೌಸ್ ಅಲ್ವಾ? ಯಾವಾಗ ನೀವು 4th ಹೌಸ್ ರಿಲೇಟೆಡ್ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಟಕ್ ಅಂತ ದುಶ್ಮನ್ ಬಂದ್ಬಿಡ್ತಾರೆ. ಜಾಗ ಮಾಡ್ಬೇಕು, ಯಾರೋ ದುಶ್ಮನ್ ಬಂದ್ಬಿಟ್ರು. ಗಾಡಿ ತಗೊಳ್ಬೇಕು, ದುಶ್ಮನ್ ಬಂದ್ಬಿಟ್ರು. ಅಲ್ಲೇನೋ ದುಶ್ಮನ್ ಆಯ್ತು, ಅಲ್ಲೇನೋ ಪ್ರಾಬ್ಲಮ್ ಆಯ್ತು, ಅಲ್ಲೇನೋ ನಿಮ್ಗೆ ಈ ಡಾಕ್ಯುಮೆಂಟ್ ನ ರೀತಿಯಲ್ಲಿ ಪ್ರಾಬ್ಲಮ್ ಆಯ್ತು, ಅಥವಾ ಇನ್ಯಾವುದು ಕೂಡ ಪ್ರಾಬ್ಲಮ್ ಆಗ್ಬೋದು. ಈ ಪರಿಸ್ಥಿತಿ ಮನೆ ಮಾಡುವಾಗ, ಜಾಗ ಮಾಡುವಾಗ, ವಾಹನ ಮಾಡುವಾಗ, ಇದೆಲ್ಲ
ತಾಯಿ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅದು ಬಹಳ ಚೆನ್ನಾಗಿರುತ್ತೆ. ಆನಂತರ ನಾನು ಹೇಳ್ತೀನಿ ಇದಕ್ಕೊಂದು ಪರಿಹಾರ ಏನು ಗೊತ್ತಾ, ನಿಮಗೆ ಒಂದು ಮದುವೆ ಆಗಿದ್ರೆ ಗಂಡ ಆಗಿದ್ರೆ ಹೆಂಡತಿ ಮನೆ, ಹೆಂಡತಿ ಆದ್ರೆ ಗಂಡನ ಮನೆ, ಓಕೆನಾ. ನಿಮ್ಮ ಇನ್ ಲಾಸ್ ಯಾರಿದ್ದಾರೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ ಅಂತ, ಇನ್-ಲಾಸ್ಗೆ ಹೆಲ್ಪ್ ಮಾಡಿ, ಸ್ವೀಟ್ ತಂದು ಕೊಡಿ, ಖುಷಿಯಾಗಿಡಿ. ತೋ ಮೇ ಬಿ ನಿಮಗೆ ಬಂದಂತ ಸಮಸ್ಯೆ ದೂರ ಆಗ್ಬೋದು. ಆನಂತರ ಆದಷ್ಟು ನಿಮ್ಮ ತಲೆ ಯೂಸ್ ಮಾಡಿ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳಿ ಎಲ್ಲದರಿಂದ ಕೂಡ. ಅದರ ಮುಖಾಂತರ ಕೂಡ ಏನಾಗುತ್ತೆ, ನಿಮ್ಗೆ ಯಾವ ರೀತಿ ದುಶ್ಮನ್ ಬರಬೇಕು ಮತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಬೇಕು, ಮೇ ಬಿ ಆಗ್ಲಿಕ್ಕಿಲ್ಲ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಯಾರು ನಮ್ಮ ಮಿಥುನ ಲಗ್ನದವರು, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನ. ಹಾಗಾದ್ರೆ ಕರ್ಕಾಟಕ ಲಗ್ನದವ್ರಿಗೆ ಅಲ್ವಾ, ಬಹಳ ಇಮೋಷನ್ಸ್ ಬೇಸ್ಡ್ ರಾಶಿ ಇದು ಕರ್ಕಾಟಕ ಲಗ್ನ. ತುಂಬಾ ಸುಲಭ ಅಲ್ಲ. ಒಂದು ವೇಳೆ ಕರ್ಕಾಟಕ ರಾಶಿಯಲ್ಲಿ ಎಲ್ಲೋ ಒಂದ್ ಕಡೆ ಏನ್ ಹೇಳ್ತಾರೆ, ಅಲ್ಲಿ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಬಂದ್ಬಿಡ್ತು, ರಾಹು ಬಂದ್ಬಿಟ್ಟ, ಶನಿ ಬಂದ್ಬಿಟ್ಟ, ಕೇತು ಬಂದ್ಬಿಡ್ತು, ಇವರು ಒಂಥರ ಹುಚ್ಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಒಂಥರ ಮೆಂಟಲಿ ತರ ವರ್ತನೆ ಮಾಡ್ತಾರೆ, ವಿಪರೀತ ರೀತಿಯಲ್ಲಿ ತೊಂದರೆಗಳು ಆಗೇ ಆಗ್ತವೆ, ಇದು ವಿಷಯ ಬೇರೆ, ಓಕೆನಾ. ಸೊ ಇವ್ರಿಗೆ ನಮ್ಮ ಕನ್ಯಾ ರಾಶಿ ರೋಗ ಋಣ ರಿಪುವಿನ ಭಾವದ ರಾಶಿಯಲ್ಲಿದೆ, 3ನೇ ಮನೆ ಥರ್ಡ್ ಹೌಸ್ ಅಲ್ಲಿ ಇದೆ. ಹಾಗಾದ್ರೆ ನಿಮ್ಮ ದುಶ್ಮನ್ ಯಾರಾಗ್ತಾರೆ? ಥರ್ಡ್ ಹೌಸ್ ಯಾರಿಗೆ ಸಂಬಂಧಪಟ್ಟದ್ದು? ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟದ್ದು. ಮೇ ಬಿ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಡ ಹುಟ್ಟಿದವ್ರ ಜೊತೆಗೆ ದುಶ್ಮನ್, ಒಡ ಹುಟ್ಟಿದವ್ರ ಜೊತೆಗೇನೆ ಯಾಕೋ ಗೊತ್ತಿಲ್ಲಪ್ಪ ಜಗಳ, ತೋ ಇದೆಲ್ಲ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಒಡ ಹುಟ್ಟಿದವರಲ್ಲ, ಹಾಗಾದ್ರೆ ಪಕ್ಕದ ಮನೆಯವರು ಇರ್ತಾರೆ, ಓಕೆನಾ. 3ನೇ ಮನೆ ನಿಮ್ಮ ಸರೌಂಡಿಂಗ್ಸ್, ನಿಮ್ಮ ಅಕ್ಕಪಕ್ಕದ ಮನೆ. ಹಾಗಾದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಂಥರ ದುಶ್ಮನ್, ನಿಮ್ಮ ದುಶ್ಮನೇ ನಿಮ್ಮ ಅಕ್ಕಪಕ್ಕದ ಮನೆಯವರು, ಅವರೆಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಇಂಡಿ, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು. ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ವಿಚಾರ ಏನಿರ್ತದೆ ಅಂದ್ರೆ, ಯಾವಾಗ ನಿಮ್ಮ ಮನೆಯಿಂದ ದೂರ ಹೋಗ್ತೀರಾ, ಯಾವಾಗ ಮನೆಯಿಂದ ಟ್ರಾವೆಲಿಂಗ್ ಮಾಡಿ ದೂರ, ಅಲ್ಲಿ ಕೂಡ ಯಾರಾದ್ರೂ ದುಶ್ಮನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ದುಶ್ಮನ್ ಯಾಕೆ, ಇದು ವಿಚಾರ. ದುಶ್ಮನ್ ಯಾಕೆ ಅಕ್ಕಪಕ್ಕದ ಮನೆಯವರು ದುಶ್ಮನ್ ಆಗ್ಬೇಕು, ಯಾಕೆ ಒಡ ಹುಟ್ಟಿದವರು ದುಶ್ಮನ್? ಅದಕ್ಕೆ ಉತ್ತರ ನಿಮ್ಮ 6ನೇ ಮನೆಯಲ್ಲಿದೆ. 6ನೇ ಮನೆಯಲ್ಲಿ ರಾಶಿ ಯಾವುದು ಫಾಲ್ ಆಗಿದೆ? ಅಲ್ಲಿ ಬಂದು ಧನುರಾಶಿ ಬಂದಿದೆ. ಧನುರಾಶಿ ಬಂದು ಅದು ನಿಮ್ಮ ಭಾಗ್ಯದ ರಾಶಿ, ಧರ್ಮದ ರಾಶಿ, ಅಭಿವೃದ್ಧಿಯ ರಾಶಿ, ಬಹಳ ವಿಶೇಷವಾಗಿ ಅದು ಇದೆ. ಹಾಗಾದ್ರೆ ದುಶ್ಮನ್ ಯಾವ್ದ್ರಲ್ಲಿ ಆಗುತ್ತೆ? ನಿಮ್ಮ ಒಡ ಹುಟ್ಟಿದವರಿಗೆ ಧಾರ್ಮಿಕತೆಯ ಅರಿವಿಲ್ಲ, ಧರ್ಮದಲ್ಲಿ ಅರಿವಿಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಅಥವಾ ತಂದೆಯನ್ನ ಪರಿಗಣಿಸುವುದಿಲ್ಲ, ತಂದೆಗೆ ತೊಂದರೆ. ಅದಕ್ಕೋಸ್ಕರ ನಿಮ್ಗೆ ಮತ್ತೆ ನಿಮ್ಮ ಒಡ ಹುಟ್ಟಿದವರಿಗೆ ಜಗಳ ಆಗುತ್ತೆ. ನೀನು ಹೋಗುದು ಸರಿಯಲ್ಲ, ನೀನು ಈ ರೀತಿ ಹೋಗ್ತಾ ಇದ್ಯಾ, ಆ ರೀತಿ ನೀನು ಹೋಗ್ಬಾರ್ದು, ನೀನು ಹೀಗೆ ಮಾಡು, ತಂದೆಗೆ ರೆಸ್ಪೆಕ್ಟ್ ಮಾಡು, ಗುರುಗಳಿಗೆ ರೆಸ್ಪೆಕ್ಟ್ ಮಾಡು, ದೇವಸ್ಥಾನಕ್ಕೆ ಹೋಗು. ಅವ್ರು ಕೇಳುದಿಲ್ಲ. ಅವಾಗ ಏನಾಯ್ತು? ದುಶ್ಮನ್ ಆಯ್ತು. ಕೇಳ್ತಾ ಇದ್ರೆ ಪರವಾಗಿಲ್ಲ, ಕೇಳಿದ್ರೆ ಏನು ತೊಂದರೆ ಇಲ್ಲ, ಕೇಳ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಅದು ದುಶ್ಮನ್ ಆಗುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಯಾಕೆ ನಿಮ್ಗೆ ದುಶ್ಮನ್ ಆಗುತ್ತೆ? ಯಾಕಂದ್ರೆ ಅವರ ವ್ಯವಹಾರ ಸರಿ ಇಲ್ಲ, ಅವರು ಅಧ್ಯಾತ್ಮದಲ್ಲಿ ಹೋಗುದಿಲ್ಲ, ಅಥವಾ ಅವರು ಇನ್ಯಾವುದು ಬೇರೆ ಧರ್ಮ, ಅವ್ರಿಗೂ ನಮಗೂ ಆಗುದಿಲ್ಲ, ಅವರ ವ್ಯವಹಾರಗಳೇ ಬೇರೆ, ಅವ್ರಿಗೆ ನಾವು ಜ್ಯೋತಿಷ ವಾಸ್ತು ಅದು ಇದು ಯಾವುದು ನಂಬಿಕೆ ಇಲ್ಲ, ಧಾರ್ಮಿಕ ರೀತಿಯಲ್ಲಿ ನಡೆಯುವಂತ ವ್ಯಕ್ತಿಗಳಲ್ಲ. ಆಗೇನಾಯ್ತು, ಅವ್ರ ಮತ್ತೆ ನಿಮ್ಮ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಯ್ತು. ಯಾಕಂದ್ರೆ ಇಲ್ಲಿ ರಾಶಿ ಯಾವ್ದಿದೆ? ಧನು ರಾಶಿ. ಅದರ ಇಂಪ್ಯಾಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಗ್ಯಾಪ್ ಕ್ರಿಯೇಟ್ ಆಯ್ತು. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ? ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಒಂದು ಗ್ಯಾಪ್ ಅಲ್ಲಿ ಇಟ್ಕೊಳ್ತೀರಾ, ದುಶ್ಮನ್ ತರನೇ ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಮೇ ಬಿ ಅದು ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಕೆಲವೊಂದು ಬಾರಿ 3ನೇ ಮನೆ ಒಂದು ಪೇಪರ್ ವರ್ಕ್. ಹಾಗಾದ್ರೆ ಪೇಪರ್ ವರ್ಕ್ ರಿಲೇಟೆಡ್ ಕೂಡ ನಿಮ್ಗೆ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಪೇಪರ್ ವರ್ಕ್ ರಿಲೇಟೆಡ್ ಸಮಸ್ಯೆಗಳು ಬರ್ಬೋದು, ಡಾಕ್ಯುಮೆಂಟ್ ರಿಲೇಟೆಡ್ ಸಮಸ್ಯೆಗಳು ಕೂಡ ನಿಮ್ಮನ್ನ ಕಾಡುವಂತ ಸಾಧ್ಯತೆ ತೀರಾ ಜಾಸ್ತಿ. ಇದು ಪರಿಹಾರ ಏನ್ ಮಾಡ್ಬೇಕಪ್ಪ? ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ. ಒಂದು ವೇಳೆ ಆಗುದಿಲ್ಲ, ಮೌನವಾಗಿರಿ, ಜಗಳ ಮಾಡಬೇಡಿ, ಓಕೆನಾ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ. ಸರ್ ಆಗ್ತಾನೆ ಇಲ್ಲ ಸರ್, ಅವ್ರು ಕೇಳಿದ್ರು, ಓಕೆ, ನಮ್ಮಷ್ಟಕ್ಕೆ ನಾವು, ಅವರಷ್ಟಕ್ಕೆ ಅವ್ರು, ಅಲ್ಲಿಗೆ ಫಿನಿಶ್. ಆ ನಂತರ ಒಡ ಹುಟ್ಟಿದವ್ರಿಗೆ ಬುದ್ಧಿ ಹೇಳಲಿಕ್ಕೆ ನೋಡಿ, ಧರ್ಮ, ಧಾರ್ಮಿಕತೆ, ತಂದೆ, ದೇವರು, ಆನಂತರ ಗುರುಗಳು, ಇದರ ಬಗ್ಗೆ ಬುದ್ಧಿ ಅಂತೂ ಹೇಳಿ. ಕೇಳಿದ್ರೆ ಓಕೆ, ಕೇಳಲಿಲ್ಲ ತೋ ನೀವು ಸುಮ್ಮನಾಗ್ಬಿಡಿ. ಇಲ್ಲಾಂದ್ರೆ ಏನಾಗುತ್ತೆ, ಈ ಪಾರ್ಟ್ ಬಂದು ಯಾವುದು? 3ನೇ ಮನೆ ನಿಮ್ಮ ಅಂಗಾಂಗಗಳಲ್ಲಿ ನಿಮ್ಮ ಶೋಲ್ಡರ್ ಮತ್ತೆ ಕೈ. ಹಾಗಾದ್ರೆ ಶೋಲ್ಡರ್ ಮತ್ತೆ ಕೈಯಲ್ಲಿ ಫ್ರೋಜನ್ ಶೋಲ್ಡರ್ ಇರ್ಬೋದು, ಕೈಗೆ ಬೆರಳಿಗೆ ಸಂಬಂಧ, ಈ ಪಾರ್ಟ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು. ಇದು ಅಲ್ಲಾಡ್ಲಿಕ್ಕೆ ಆಗಲ್ಲ, ಹೀಗಾಗಲ್ಲ, ಅಥವಾ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗುವಂತ ಸಾಧ್ಯತೆಗಳು, ನರಗಳಿಗೆ ಸಂಬಂಧಪಟ್ಟ ದೋಷಗಳು ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ದುಶ್ಮನ್ ಮಾಡ್ಲಿಕ್ಕಿಲ್ಲ, ಓಕೆನಾ. ಅರ್ಥ ಆಯ್ತಾ? ದುಶ್ಮನ್ ಮಾಡಬೇಡಿ. ಯಾಕೆ ದುಶ್ಮನ್ ಮಾಡಬೇಕು? ಅಗತ್ಯ ಇಲ್ಲ. ಯಾಕೆ ನಾವು ಶತ್ರುತ್ವ ಕಟ್ಟಿಕೊಳ್ಬೇಕು? ಅಗತ್ಯ ಇಲ್ಲ. ನಾನು ಹೇಳ್ತೀನಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತಪ್ಪ. ಲೈಫ್ ಜಿಂಗಾಲ, ತುಂಬಾ ಚೆನ್ನಾಗಿರ್ತದೆ. ನಾವಿಲ್ಲಿ ಜಗಳ ಮಾಡ್ಲಿಕ್ಕೆ ಬಂದಿರೋದಲ್ಲ, ಆ ಈಶ್ವರನ ಒಂದು ಸೃಷ್ಟಿಯಲ್ಲಿ ನಾವು ಬಂದಿರೋದು ಎಂಜಾಯ್ ಮಾಡ್ಲಿಕ್ಕೆ, ಜಗಳ ಮಾಡ್ಲಿಕ್ಕೆ ಅಲ್ಲ. ನಿಮ್ಗೆ ಆ ವಿಚಾರ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ಯಾರಾದ್ರೂ ಹಿರಿಯರ ಹತ್ರ ಕೇಳಿ ಕಲ್ತ್ಕೊಳ್ಳಿ ಅದನ್ನ. ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡಿ, ಗುರು ಹಿರಿಯರಿಗೆ ಮರ್ಯಾದೆ ಕೊಡಿ. ಆವಾಗ ನೋಡಿ ಲೈಫಲ್ಲಿ ಏನ್ ಟರ್ನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಲೈಫ್ ಹೇಗೆ ಜಿಂಗಾಲಾಲ ಆಗ್ಲಿಕ್ಕೆ ಶುರು ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ. ಕರ್ಕಟಕ ಲಗ್ನದವರಿಗೆ ಈಗ ಗೊತ್ತಾಯ್ತು ನಿಮ್ಮ ದುಶ್ಮನ್ ಯಾರು, ಎಲ್ಲಿರ್ತಾರೆ, ಹೇಗಿರ್ತಾರೆ, ಹೇಗೆ ಅದನ್ನ ಮೇಂಟೈನ್ ಮಾಡ್ಬೇಕು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬಾ ಚೆನ್ನಾಗಿರುತ್ತೆ. ಎಸ್, ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹ ಲಗ್ನ. ಓಕೆ, ಸಿಂಹ ಲಗ್ನದವರಿಗೆ ಕನ್ಯಾ ರಾಶಿ 2ನೇ ಮನೆಯಲ್ಲಿದೆ. ರೋಗ ಋಣ ರಿಪುವಿನ ಭಾವದ ರಾಶಿ 2ನೇ ಮನೆಯಲ್ಲಿದೆ.
ಅಲ್ವಾ? ಈಗ ಕ್ಲಿಯರ್ ಗೊತ್ತಾಗಿದೆ ನಿಮ್ಗೆ, ದುಶ್ಮನ್ ಯಾರು? ನಿಮ್ಮ ಕುಟುಂಬದವರೇ. ಅರ್ಥ ಆಯ್ತಾ? ನಿಮ್ಮ ಕುಟುಂಬದವರೇ, ನಿಮ್ಮ ಮಾತಿನಿಂದಲೇ ದುಶ್ಮನ್, ಯಾರಿಗೂ ದುಡ್ಡು ಕೊಟ್ಟು ದುಶ್ಮನ್ ಅಲ್ವಾ? ಈ ಪರಿಚಯ ನಿಮ್ಮ ಕುಟುಂಬದವರೇ ನಿಮ್ಗೆ ವಿರೋಧಿಗಳು, ನಿಮ್ಮ ಕುಟುಂಬದವರೇ ಪ್ರಾಬ್ಲಮೆಟಿಕ್ ಮಾಡಿರ್ತಾರೆ ನಿಮ್ಗೆ, ಅಥವಾ ಸಮಸ್ಯೆ, ಅಥವಾ ಅವ್ರ ಜೊತೆಗೆ ಒಂಥರ ಮನ್ಮುಟಾವ್, ಅಥವಾ ಅವ್ರ ಜೊತೆಗೆ ನೀವು ಟಚ್ ಅಲ್ಲಿ ಇರುವುದಿಲ್ಲ, ಅಥವಾ ಅವರು ಅವರಷ್ಟಕ್ಕೆ ಇರ್ತಾರೆ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ? ಒಂದು ವಿಚಾರ. ಎರಡನೇ, ಯಾಕೆ ಆಗುತ್ತೆ? ಯಾಕೆ ಆಗುತ್ತೆ ಅಂದ್ರೆ, ನಿಮ್ಮ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಅಲ್ಲಿ ಮಕರ ರಾಶಿ ಇದೆ, ರೈಟ್ ತಾನೆ? ಮಕರ ರಾಶಿ ನಾರ್ಮಲ್ ಆಗಿ ಬಂಧನ ಅಥವಾ ಕರ್ಮದ ರಾಶಿ, ಬಂಧನದ ರಾಶಿ. ಇದೊಂದು ಪರಿಸ್ಥಿತಿ. ಒಂದನೇದಾಗಿ ಏನಾಗುತ್ತೆ, ಯಾವಾಗ ನೀವು ವರ್ಕೋಹಾಲಿಕ್ ಆಗ್ತೀರಾ, ಕೆಲಸಕ್ಕೆ ಸೇರ್ಕೊಂಡ್ರಿ, ವರ್ಕೋಹಾಲಿಕ್ ಆಗ್ಬಿಟ್ರಿ, ನಿಮ್ಗೆ ಯಾರಿಗೂ ಟೈಮ್ ಕೊಡ್ಲಿಕ್ಕೆ ನಿಮ್ಗೆ ಪುರ್ಸೊತ್ತೇ ಇಲ್ಲ, ಕುಟುಂಬದಲ್ಲಿ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ, ಕುಟುಂಬದ ದೈವ ದೇವರು ಅದು ಇದು ಕೆಲಸ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ ನಿಮ್ಗೆ, ಆವಾಗ ಕೂಡ ದುಶ್ಮನ್ ಆಗುತ್ತೆ. ಇವರು ದೊಡ್ಡ ಜನ ಆಗ್ಬಿಟ್ರಪ್ಪ, ಏನೋ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕುಟುಂಬದವ್ರು ಯಾರು ಬೇಕಾಗಿಲ್ಲ. ಆ ಮುಖಾಂತರ ಕೂಡ ಮನ್ಮುಟಾವ್, ಆ ಮುಖಾಂತರ ಕೂಡ ಏನಾಗುತ್ತೆ, ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ಕುಟುಂಬದವ್ರ ಜೊತೆಗೆ ನಿಮ್ಗೆ ಅಲ್ಲಿ ಶತ್ರುತ್ವ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಂದು ಆಯ್ತಾ? ಇನ್ನೇನಾಗುತ್ತೆ, ಬಹಳ ವಿಶೇಷವಾಗಿ ಮಕರ ರಾಶಿ ಒಂದು ಬಂಧನ. ಹಾಗಾದ್ರೆ ನಿಮ್ಮನ್ನ ಬಂಧನದಲ್ಲಿ ಕುಟುಂಬದವರೆಲ್ಲ ಒಟ್ಟು ಸೇರಿ ದೂಡ್ಬಿಟ್ರಿ. ಈಗ ಏನು ನೀವು ಹುಡುಗಿಯರಾಗಿದ್ರೆ, ಎಲ್ಲೊಂದ್ ಕಡೆ ಹುಡುಗಿಯರು ಅಂದ್ರೆ ನೀವು ಸ್ತ್ರೀಯರಾಗಿದ್ರೆ, ನಿಮ್ಗೆ 20ರಿಂದ 29ರಲ್ಲಿ ನಿಮ್ಗೆ ಮ್ಯಾರೇಜ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳಿ. 20 to 29 ಮ್ಯಾರೇಜ್ ಮಾಡಿದ್ರು, ಆಕ್ಚುಲಿ ನಿಮ್ಗೆ ಇಷ್ಟಾನೇ ಇಲ್ಲ. ಈಗ ನಿಮ್ಗೆ ನಿಮ್ಮ ಕುಟುಂಬದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನನಗೆ ಬೇಡ ಇತ್ತು ಮ್ಯಾರೇಜ್, ನೀವ್ಯಾಕೆ ಮಾಡಿದ್ದು, ನಾನು ಸಿಕ್ಕಾಕೊಂಡೆ, ನಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕಿತ್ತು, ಏನೋ ಇಚ್ಛೆಗಳಿತ್ತು, ನೀವು ಮ್ಯಾರೇಜ್ ಮಾಡಿ ತೊಂದರೆ ಕ್ರಿಯೇಟ್ ಮಾಡಿದ್ರಿ. ಇದರಿಂದಾಗಿ ಏನಾಗುತ್ತೆ, ನಿಮಗೆ ಮತ್ತೆ ನಿಮ್ಮ ಕುಟುಂಬದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ನಿಮ್ಮ ಕುಟುಂಬದವ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ದುಶ್ಮನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ವರ್ಕೋಹಾಲಿಕ್ ಆದ್ರೂ ಆಗುತ್ತೆ, ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಆಗುದಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಆಗುತ್ತೆ. ಆನಂತರ ಮಾತಿನಿಂದ ಕೂಡ ದುಶ್ಮನ್ ಆಗುತ್ತೆ, ಆನಂತರ ದುಡ್ಡನ್ನ ಯಾರಿಗಾದ್ರು ಕೊಟ್ಟು ಕೂಡ ನಿಮ್ಗೆ ದುಶ್ಮನ್ ಆಗುತ್ತೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ದುಶ್ಮನ್ ಎಲ್ಲಿರ್ತಾರೆ, ನಿಮ್ಮ ಕುಟುಂಬದಲ್ಲಿನೇ ಇರ್ತಾರೆ. ಅದು ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಸೆಕೆಂಡರಿ. ನಾನು ಹೇಳ್ತೀನಿ, ಕುಟುಂಬದವ್ರ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಅಲ್ವಾ? ಎಲ್ಲೆಲ್ಲ ಇಷ್ಟವರೆಗೆ ಹೋಗಿಲ್ಲ ಅಲ್ಲೆಲ್ಲ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಅವ್ರ ಜೊತೆ ಫೋನಲ್ಲಿ ಕನೆಕ್ಟಿವಿಟಿಯನ್ನು ಇಟ್ಕೊಳ್ಳಿ, ಕನೆಕ್ಷನ್ ಇಟ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಿ. ಸರ್ ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತೊಂಡು, ಬಟ್ ನಾವು ಚೆನ್ನಾಗಿರೋಣ, ಊಟ ಮಾಡಿದ್ರೆ ಹಾಗೆ ಹೀಗೆಲ್ಲ ಮಾತಾಡಿ. ಅವಾಗ ನಿಮ್ಗೆ 2ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, 2ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು, 2ನೇ ಮನೆಯಲ್ಲಿ ಬರ್ತಕ್ಕಂಥ ಆ ದುಶ್ಮನ್ ಏನುಂಟು ಮೇ ಬಿ ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು. ಈಗ ನೀವು ಕೆಲಸಕ್ಕೆ ಹೋಗಿದ್ರಿ, ವರ್ಕೋಹಾಲಿಕ್ ಆಗಿಬಿಟ್ರಿ, ಕೆಲಸದಲ್ಲಿ ಆವಾಗ ಕೂಡ ದುಶ್ಮನ್. ಕೆಲವೊಂದು ಬಾರಿ ಕೆಲಸನೇ ಇಲ್ಲ, ಆವಾಗ ಕೂಡ ದುಶ್ಮನ್. ಕೆಲಸನೇ ಇಲ್ಲ ಅಂದಾಗ ಏನಾಗಿದೆ, ಅವ್ರು ನಿಮ್ಮನ್ನ ಪರಿಗಣಿಸಿಲ್ಲ. ಕೆಲಸ ಉಂಟು, ನೀವು ಅವ್ರನ್ನ ಪರಿಗಣಿಸಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಕೆಲಸ ಇದ್ದಾಗ ನೀವು ಅವ್ರನ್ನ ಕ್ಯಾರೆ ಮಾಡಲ್ಲ, ಅಂದ್ರೆ ಅವ್ರು ದೂರನೇ ಇರ್ತಾರೆ, ಸಮಯ ಇಲ್ಲ ನಿಮ್ಗೆ ಹೇಳ್ತು ಬಿಡ್ತೀರಾ. ಕೆಲಸ ಇಲ್ಲ ಅಂದಾಗ ನಿಮ್ಗೆ ಕೆಲಸ ಇಲ್ಲ, ಅವ್ರು ನಿಮ್ಮ ಹತ್ರ ಮಾತಾಡೋದಿಲ್ಲ, ಅವ್ರಿಗೇನು ಕೆಲಸ ಇಲ್ಲ ಮಾಡ್ಲಿಕ್ಕೆ, ಏನು ಮಾತಾಡೋದೇ ಅಂತ. ಈ ಮುಖಾಂತರ ಕೂಡ ದುಶ್ಮನ್ಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಯಾರಿಗಾದ್ರೂ ಹಣ ಕೊಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತೇನೆ, ಬಹಳ ಫೇವರಬಲ್ ಆಗುತ್ತೆ. ಆನಂತರ ಕುಟುಂಬದವ್ರ ಜೊತೆ ಮಾತಾಡುವಾಗ ಅಥವಾ ಯಾರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ನಿಮ್ಮ ಒಂದು ವಾಣಿಯನ್ನ ಬಹಳ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಒಳ್ಳೊಳ್ಳೆ ವರ್ಡ್ಸ್ ಗಳನ್ನ ಯೂಸ್ ಮಾಡಿ, ಅನ್ಯಥಾ ಸುಮ್ಮನೆ ದುಶ್ಮನ್ ಆಗುತ್ತೆ ನಿಮ್ಗೆ. ಕುಟುಂಬದವ್ರ ಜೊತೆಗಂತೂ ಬಹಳ ಚೆನ್ನಾಗಿರ್ಬೇಕಾದ ಅನಿವಾರ್ಯತೆ ಉಂಟು. 2ನೇ ಮನೆ ಮೇಲೆ ಯಾವುದಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ಬಾಯಿ ಅಲ್ವಾ? ಇದು ಬಾಯಿಗೆ ಸಂಬಂಧಪಟ್ಟ, ಇಲ್ಲಿಂದ ಅಂದ್ರೆ ನೀವು ಟೋಟಲಿ ಫೇಸ್ ಅದು 2ನೇ ಮನೆಯಲ್ಲಿ ಬಾಯಿ. ಅಲ್ಲಿ ನಿಮ್ಗೆ ಏನಾಗೋದು, ಕಣ್ಣು ನೋವಿನ ಸಮಸ್ಯೆನೂ ಬರ್ಬೋದು, ಮೂಗಿನ ಸಮಸ್ಯೆ ಬರ್ಬೋದು, ಕಿವಿಯ ಸಮಸ್ಯೆ ಬರ್ಬೋದು, ಹಲ್ಲಿನ ಸಮಸ್ಯೆ ಬಹಳ ವಿಶೇಷವಾಗಿ ಬರ್ಬೋದು. ಓಕೆನಾ? ಹಲ್ಲಿನ ಸಮಸ್ಯೆಗಳು ಬಹಳ ವಿಶೇಷವಾಗಿ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನಮ್ಮ ಸಿಂಹ ಲಗ್ನದವರು. ಇನ್ನೊಂದು ವಿಚಾರ ಸಿಂಹ ಲಗ್ನದವ್ರಿಗೆ ಹೇಳ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ 20ರಿಂದ 29ರ ಏಜ್ ಸೀರೀಸ್ ಅಲ್ಲಿ ನಿಮ್ಗೂ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? 20 to 29 ಏಜ್ ಸೀರೀಸ್ ಅಲ್ಲಿ ನೀವು ತೊಂದರೆಗಳನ್ನ ಅನುಭವಿಸ್ತೀರಿ ಅಂತ ಇಂಡಿಕೇಶನ್ ಇದೆ. ಅದೇ ಕರ್ಕಾಟಕ ಲಗ್ನದವರು 30ರಿಂದ 39ರಲ್ಲಿ 30 to 39 ಏಜ್ ಸೀರೀಸ್ ಅಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಅಂದ್ರೆ ದುಶ್ಮನ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ನೀವು ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಇನ್ನು 20ರಿಂದ 29ರಲ್ಲಿ ಚಂದ್ರನ ಪೊಸಿಷನ್ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ, ಎಲ್ಲಿಂದ ಸಮಸ್ಯೆ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅಥವಾ ಆಗಲ್ಲ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಬಹಳ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಅವರ ಲಗ್ನನೇ ದುಶ್ಮನ್ ಅಲ್ವಾ? ಅಂದ್ರೆ ನಿಮ್ಮ ನೈಸರ್ಗಿಕ ಜನ್ಮದಲ್ಲಿ 6ನೇ ಮನೆ, ಅಂದ್ರೆ ರೋಗ ಋಣ ರಿಪುವಿನ ಭಾವದ ಮನೆ ನಿಮ್ಮ ಲಗ್ನದಲ್ಲಿ ಉಂಟು. ಆಗ ದುಶ್ಮನ್ ಯಾರು? ನಿಮ್ಗೆ ನೀವೇ ದುಶ್ಮನ ಮೇ ಬಿ ಅಲ್ವಾ? ಮೇ ಬಿ ನಿಮ್ಗೆ ನೀವೇ ದುಶ್ಮನ್ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಖುದ್ದು ದುಶ್ಮನ್ ಕ್ರಿಯೇಟ್ ಮಾಡ್ಕೊಳ್ತೀರ, ಖುದ್ದು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ದುಶ್ಮನನ್ನ. ನಿಮ್ಗೆ ಯಾರು ಕೂಡ ಬೇಕಾಗಿಲ್ಲ. ನೀವು ಬೇರೆಯವರ ಕಣ್ಣಿಗೆ ನಿಮ್ಗೆ ತುಂಬಾ ಶತ್ರುಗಳು ಬಂದಿರ್ತಾರೆ, ತುಂಬಾ ಶತ್ರುಗಳು ಇರ್ತಾರೆ, ಬೇರೆಯವರ ಕಣ್ಣಿಗೆ ನೀವು ಕೂಡ ದುಶ್ಮನ ಕಾಣಿಸ್ಬೋದು, ಅಥವಾ ನೀವೊಂದು ಖುದ್ದು ದುಶ್ಮನನ್ನ ಕ್ರಿಯೇಟ್ ಮಾಡುವಂತ ವ್ಯಕ್ತಿತ್ವ. ಯಾಕಂದ್ರೆ ಲಗ್ನ ಆದ್ರೇನು ಇಡೀ ಶರೀರ, ಅದು ನೀವೇ. ಹಾಗಾದ್ರೆ ದುಶ್ಮನನ್ನ ಕ್ರಿಯೇಟ್ ಮಾಡುವವರು ಕೂಡ ನೀವೇ. ಓಕೆನಾ? ಅರ್ಥ ಆಯ್ತಾ? ದುಶ್ಮನ್ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ನಿಮ್ಮ ಸುತ್ತಮುತ್ತ ಇವತ್ತು ದುಶ್ಮನ್ ಇದ್ದಾರೆ ಅಂದಾಗ ಅದು ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅಂತ ಒಂದು ಇಂಡಿಗೆ. ಯಾಕೆ ಹಾಗೆ ಕ್ರಿಯೇಟ್ ಆಯ್ತು? ಅದಕ್ಕೆ ಉತ್ತರ ನಿಮ್ಮ 6ನೇ ಮನೆಯಲ್ಲಿದೆ, ಅಲ್ಲಿದೆ ಕುಂಭರಾಶಿ. ಹಾಗಾದ್ರೆ ಯಾರಿಗೆ ಎಷ್ಟು ಲಾಭ ಬೇಕು ಅದನ್ನ ಕೊಟ್ಟಿಲ್ಲ. ಕುಂಭರಾಶಿ ಏನು?
ನಿಮ್ಮ ಜಾತಕದ 11ನೇ ಮನೆ, ಲಾಭದ ರಾಶಿ. ಅದು ಲಾಭದ ರಾಶಿಯಲ್ಲಿದೆ, 6ನೇ ಮನೆಯಲ್ಲಿದೆ. ಹಾಗಾದ್ರೆ ದುಶ್ಮನ್ ಯಾವ್ದ್ರಿಂದ ಆಗುತ್ತೆ ನಿಮ್ಗೆ? ಯಾರಿಗೋ ಲಾಭವನ್ನ ಕೊಡ್ಬೇಕು, ಅವರ ಲಾಭವನ್ನ ಅವರಿಗೆ ಕೊಡ್ಬೇಕು, ಅದನ್ನ ಕೊಟ್ಟಿಲ್ಲ ಅಂದಾಗ ದುಶ್ಮನ್ ಆಯ್ತು ಈಗ ಅವ್ರ ಜೊತೆಗೆ. ಓಕೆನಾ? ಇದೊಂದು ಪರಿಸ್ಥಿತಿ ಆಯ್ತು. ಆನಂತರ ಕೆಲವೊಂದು ಬಾರಿ ಏನಾಗುತ್ತೆ, ಅವರಿಂದ ಲಾಭವನ್ನ ಪಡ್ಕೊಳ್ಬೇಕು. ಈಗ ನೀವು ಕೊಡ್ಬೇಕು, ದುಶ್ಮನ್ ಆಯ್ತು, ಅವರಿಂದ ಲಾಭವನ್ನ ಪಡ್ಕೊಳ್ಬೇಕು. ಬಹಳ ಒಂಥರ ವಿಕೃತ ರೂಪದಲ್ಲಿ, ಅಥವಾ ಒಂಥರ ಅವ್ರಿಗೆ ಜೋರ್ ಮಾಡಿ, ಅಥವಾ ಅವ್ರಿಗೆ ತೊಂದರೆ ಕೊಟ್ಟ ಲಾಭವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಿ ಅಂದಾಗ ಕೂಡ ದುಶ್ಮನ್ ಆಯ್ತು. ಎರಡೂ ಕಡೆ ಕೂಡ ನೀವು ನೋಡ್ಕೊಳ್ಬೇಕು. ನಾನು ಹೇಳ್ತೀನಿ, ಕನ್ಯಾ ಲಗ್ನದವರು ನೆನ್ಪಿಟ್ಕೊಳ್ಳಿ, ಯಾರಿಗೆ ದುಡ್ಡು ಕೊಡ್ಲಿಕ್ಕಿದೆ, ಯಾರ ಲಾಭ ಯಾರಿಗೆ ಕೊಡ್ಲಿಕ್ಕಿದೆ, ದಯವಿಟ್ಟು ಅದನ್ನ ಕೊಡಿ. ನಾನು ಕನ್ಯಾ ಲಗ್ನದವ್ರನ್ನ ಕೆಲವು ಜಾತಕಗಳ ಹಾಗೆ ಕೂಡ ವಿಮರ್ಶೆ ಮಾಡಿದ್ದೇನೆ. ಅಲ್ಲಿ ಬಹಳ ವಿಶೇಷ, ಇವರು ಆ ಸ್ಯಾಲ್ರಿ ಕೊಡೋದ್ರಲ್ಲಿ ಹಿಂದೆ, ಸ್ಯಾಲ್ರಿ ಕೊಡುವುದಿಲ್ಲ, ಸ್ಯಾಲ್ರಿಯಲ್ಲಿ ಪ್ರಾಬ್ಲಮ್. ಕೆಲವರು ಅಂತ ಹೇಳ್ತೇನೆ, ಎಲ್ಲರಂತ ಅಲ್ಲ, ಎಲ್ಲರೂ ತಲೆಗೆ ತೆಗೆದುಕೊಳ್ಬೇಕಂತ ಅಗತ್ಯ ಇಲ್ಲ. ಕೆಲವರೆಲ್ಲ ಹಾಗಿರ್ತಾರೆ, ಸ್ಯಾಲ್ರಿನೇ ಕೊಡಲ್ಲ, ಸ್ಯಾಲ್ರಿಯಲ್ಲಿ ಹಿಂದೆ, ಪ್ರಾಬ್ಲಮೆಟಿಕ್, ಅವ್ರಿಗೆ ಸಮಸ್ಯೆ, ಅವರ ಲಾಭವನ್ನು ಇವರೇ ಇಟ್ಕೊಳ್ಳಿ. ಅವಾಗ ಅವರ ಲಾಭವನ್ನು ಇವರು ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದಷ್ಟು ಕಡೆಯಿಂದ ದುಶ್ಮನಿ ಬರ್ಲಿಕ್ಕೆ ಶುರುವಾಗುತ್ತೆ, ಪ್ರಾಬ್ಲಮ್ ಅಂತ ಆಗುತ್ತೆ. ಮತ್ತೆ ನಿಮಗೆ ರೋಗ ಬಂದು ಎಲ್ಲಿಗೆ ಬರುತ್ತೆ ಹೇಳಿ? ಕನ್ಯಾ ರಾಶಿಗೆ ನೀಚ ಫಲ ಶುಕ್ರನಿಂದ ರೋಗ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ, ಅಟ್ಯಾಕ್ ಆಗುತ್ತೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿಲಿ. ಕನ್ಯಾ ರಾಶಿ ಹಾಗೆ ಕೂಡ ಹೊಟ್ಟೆಯ ರಾಶಿ, ಅಲ್ಲಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದಕ್ಕೆ ಕನ್ಯಾ ಲಗ್ನದವರು ಏನ್ ಮಾಡ್ಬೇಕು, ಬಹಳ ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದ್ರೆ, ಯಾರಿಗೆ ಲಾಭ ಕೊಡ್ಬೇಕು ದಯವಿಟ್ಟು ಕೊಟ್ಟು ಬಿಡಿ. ಹಿರಿಯರ ಸೇವೆ ಮಾಡಿ, ಗುರು ಹಿರಿಯರ ಸೇವೆ ಮಾಡಿ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಇಟ್ಕೊಳ್ಳಿ. ಮೇ ಬಿ ನೀವು ಚೆನ್ನಾಗಿರ್ತೀರ, ಲೈಫನ್ನು ಎಂಜಾಯ್. ಇಲ್ಲಾಂದ್ರೆ ನಿಮ್ಗೆ ಒಂಥರ ಸ್ಟ್ರಗಲ್ ಲೈಫ್ ಇದ್ದೇ ಇರುತ್ತಲ್ವಾ? ತುಂಬಾ ಸುಲಭ ಅಲ್ಲ ತಾನೆ ನಿಮ್ಮ ಲೈಫು. ಯಾವತ್ತಿದ್ರು ಕೂಡ ನಿಮ್ಮ ಸಿಬ್ಲಿಂಗ್ಸ್ ಇಂದ ತೊಂದರೆ ಇರ್ತದೆ. ನಿಮ್ಮ ಸಿಬ್ಲಿಂಗ್ಸ್ ಯಾರು ಇರ್ತಾರೆ, ಮೇ ಬಿ ಅಲ್ಲಿಂದ ಸಮಸ್ಯೆ ಇರ್ತದೆ, ಏನೋ ಒಂದು ತೊಂದರೆಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ. ಬೇಕಾ ಇದೆಲ್ಲ? ಬೇಡ ತಾನೆ. ನಿಮ್ಮ ಲೈಫ್ ಚೆನ್ನಾಗಿರೋದು ಯಾವಾಗ? 42 ಬರಬೇಕು ನಿಮಗೆ. 42 ಬಂದ ನಂತರ ಲೈಫಲ್ಲಿ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ನೀವು ಸಮಸ್ಯೆ ಅನುಭವಿಸ್ತಾ ಇರಬೇಕಾಗುತ್ತೆ ಕನ್ಯಾ ಲಗ್ನದವರು. ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ, ಯಾರಿಗೆ ಲಾಭ ಹೋಗ್ಲಿಕ್ಕೆ ಉಂಟು ಅವ್ರಿಗೆ ಅದನ್ನು ಕೊಟ್ಟು ಬಿಡಿ. ಯಾರಿಂದ ಲಾಭ ಪಡಿಲಿಕ್ಕೆ ಉಂಟು ಅಲ್ಲಿ ಯಾವುದೇ ಚರ್ಚೆ ಮಾಡದೆ ಪಡ್ಕೊಳ್ಳಿ ನೀವು. ಓಕೆ, ನೋ ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದಷ್ಟು ದುಶ್ಮನ್ ಕ್ರಿಯೇಟ್ ಆಗ್ಬೇಕು, ನಿಮ್ಗೆ ನಿಮ್ಮಿಂದಾಗಿ ಕ್ರಿಯೇಟ್ ಆಗ್ಬೇಕು. ಮೇ ಬಿ ಆಗಲ್ಲ. ಲೈಫ್ ಇಸ್ ಜಿಂಗಾಲಲ್ಲ, ತುಂಬಾನೇ ಚೆನ್ನಾಗಿರ್ತೀರಾ, ಲೈಫ್ ಅನ್ನ ಎಂಜಾಯ್ ಕೂಡ ಮಾಡ್ತೀರಾ ಕನ್ಯಾ ಲಗ್ನದವರು. ನೆಕ್ಸ್ಟ್ ಬಂದ್ಬೇಡ ತುಲಾ ಲಗ್ನ. ಓಕೆ, ತುಲಾ ಲಗ್ನದವ್ರಿಗೆ ನೈಸರ್ಗಿಕ ಜನ್ಮಗುಂಡ್ಲಿ 6ನೇ ಮನೆ, ಅಂದ್ರೆ 6ನೇ ರಾಶಿ ಮನೆ ಅಲ್ಲೇ ಉಂಟು. ರೋಗ ಋಣರಿಪು 6ನೇ ರಾಶಿ 12ನೇ ಮನೆ 12th ಹೌಸ್ ಅಲ್ಲಿ. ಓಕೆನಾ? ಹಾಗಾದ್ರೆ ಇಲ್ಲಿ ಕೆಲವೆಲ್ಲ ಪಾಸಿಬಿಲಿಟಿ ಇರ್ತದೆ. ಅದೇನ್ ಪಾಸಿಬಿಲಿಟಿ ಅಂದ್ರೆ, ನಿಮ್ಮ ದುಶ್ಮನ್ ದೂರದಲ್ಲಿ ಇರ್ತಾರೆ, ಫಾರಿನ್ ನಲ್ಲಿ ಇರ್ತಾರೆ ಅಲ್ವಾ, ಅಥವಾ ನಿಮ್ಮಿಂದ ದೂರ ಇರ್ತಾರೆ ಅಂತಲೇ ಒಂದು ಇಂಡಿಕೆ. ಹಾಗಾದ್ರೆ ನಿಮ್ಮ ದುಶ್ಮನ್ ದೂರ ಇರ್ತಾರೆ, ಯಾವುದೇ ಒಂದು ರೂಪದಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್. ಓಕೆನಾ? ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಯಾಕೆ ದುಶ್ಮನ್ ಆಯ್ತು ಈಗ ಅಲ್ವಾ, ಅದು ವಿಚಾರ. ಅದಕ್ಕೆ ಇಲ್ಲಿ ಒಂದು ಇಂಡಿಕೇಶನ್ ಇದೆ, ನಿಮ್ಮ ಮೀನರಾಶಿ 6ನೇ ಮನೆಯಲ್ಲಿದೆ. ಓಕೆನಾ? ಮೀನರಾಶಿ ಏನಂತೂ ಕೊಡುವಂಥದ್ದು, 12ನೇ ಮನೆ ಏನುಂಟು ಕೊಡುವಂಥದ್ದು. ಕನ್ಯಾ ರಾಶಿ ಏನುಂಟು ರೋಗ ಋಣ ರಿಪು. ರೋಗ ಅಂದ್ರೆ ಗೊತ್ತಾಗುತ್ತಾ, ಆರೋಗ್ಯದ ಸಮಸ್ಯೆ. ಋಣ ಅಂದ್ರೆ ಗೊತ್ತಾ, ಹಣಕಾಸು. ಹಾಗಾದ್ರೆ ಯಾರಿಗೋ ಹಣಕಾಸನ್ನ ಕೊಡ್ಲಿಕ್ಕೆ ಉಂಟು, ನೀವು ಕೊಟ್ಟಿಲ್ಲ, ಅದರ ಮುಖಾಂತರ ಅವ್ರ ಜೊತೆಗೆ ದುಶ್ಮನ್ ಆಯ್ತು. ಅರ್ಥ ಆಯ್ತಾ ನಿಮ್ಗೆ? ಯಾರಿಗೂ ಹಣ ಕೊಡುವಂತ ರಾಶಿ ಇಲ್ಲಿ ಉಂಟು ತಾನೆ 6ನೇ ಮನೆಯಲ್ಲಿ. ಲೋನ್ ತೀರಿಸ್ಬೇಕೀಗ ಅಲ್ವಾ, ಯಾವುದೋ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ವ್ಯಕ್ತಿಗತ ರೂಪದಲ್ಲಿ ಲೋನ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಲೋನ್ ಅನ್ನ ಕೊಡ್ಬೇಕು, ನೀವು ಕೊಟ್ಟಿಲ್ಲ ಅಂದಾಗ ಅದು ದುಶ್ಮನ್ ಆಯ್ತು. ಆ ಬ್ಯಾಂಕ್ ಜೊತೆಗೆ ದುಶ್ಮನ್ ಆಯ್ತು, ಅಥವಾ ವ್ಯಕ್ತಿ ಜೊತೆಗೆ ದುಶ್ಮನ್ ಆಯ್ತು, ಅಥವಾ ನಿಮಗೆ ಶತ್ರುಕಾಟ ಅಲ್ಲಿಂದಲೇ ಬರಲಿಕ್ಕೆ ಶುರುವಾಯ್ತು. ಅಯ್ಯೋ ಎಲ್ಲ ಸರಿ ತಪ್ಪ, ಈಗ ಬ್ಯಾಂಕಿನವ್ರು ಬಂದು ಸತಾಯಿಸ್ತಾ ಇದ್ದಾರೆ, ಈಗ ನಿಮ್ಗೆ ಅವರು ಶತ್ರು ಆಗ್ಬಿಟ್ರು, ಬ್ಯಾಂಕಿನವರು ಶತ್ರು ಆಗ್ಬಿಟ್ರು. ಯಾಕಂದ್ರೆ ದುಡ್ಡೇ ಕಟ್ಟಿಲ್ಲ ನೀವು, ಇದು ಪರಿಸ್ಥಿತಿ. EMI ಕಟ್ಟಿಲ್ಲ, ಅದು ಪರಿಸ್ಥಿತಿ. ಆನಂತರ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿಲ್ಲ, ಅದು ಪರಿಸ್ಥಿತಿ. ಬಟ್ ತುಲಾ ಲಗ್ನದವರಿಗೆ ಒಂದು ವಿಚಾರ ಉಂಟು, ನಾನು ನೋಡಿದ ಪ್ರಕಾರ. ತುಲಾ ಲಗ್ನ ಅಂತ ವ್ಯಕ್ತಿತ್ವ ಅಲ್ಲ, ಇವರು ನೇರವಾಗಿ ಕಟ್ತಾರೆ ಹಣಕಾಸನ್ನ, ಏನು ತೊಂದರೆ ಇಲ್ಲ, ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಅಲ್ಲ. ಮತ್ತೆ ಲೋನ್ ಕಟ್ಟುವುದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರ್ತಾರೆ ಇವರೆಲ್ಲ, ಅದು ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ದುಶ್ಮನ್ ಕೂಡ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಓಕೆನಾ? ಬಟ್ ಯಾವಾಗ 12ನೇ ಕನ್ಯಾ ರಾಶಿ ಇರುವಾಗ ನಾವು ಹೇಳುವ ಹಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಬೈ ಡಿಫಾಲ್ಟ್ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಯಗಳು ಉಂಟಾಗಿ, ಅರ್ಥ ಆಯ್ತು, ಆಹಾರ ಪದ್ಧತಿ ವ್ಯತ್ಯಯಗಳು ಉಂಟಾಗಿ ಕೂಡ ನೀವು ಹಾಸ್ಪಿಟಲೈಸ್ ಆಗ್ಬೋದು, ಅಲ್ಲಿ ಖರ್ಚುಗಳು ಬರ್ಬೋದು, ಅದು ಒಂದು ಸಮಸ್ಯೆ ಇರ್ತದೆ. ಇನ್ನು ಕೆಲವೊಮ್ಮೆ ಏನಿರ್ತದೆ, ತುಲಾ ಲಗ್ನದ್ರು ವಿದೇಶಕ್ಕೆ ಹೊರಟೋದ್ರು, ವಿದೇಶದಲ್ಲಿನೇ ಏನಾಯ್ತು, ಎಲ್ಲೋ ಒಂದ್ ಕಡೆ ಅಲ್ಲಿ ನಿಮ್ಗೆ ಕೆಲಸದಲ್ಲಿ ಏನ್ ಕೆಲಸ ಮಾಡ್ಕೊಂಡು ಆ ಕೆಲಸದ ಜಾಗದಲ್ಲಿನೇ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ವಿದೇಶದಲ್ಲಿನೇ ನಿಮ್ಗೆ ದುಶ್ಮನ್ಗಳು ಬರ್ಬೋದು. ಒಟ್ಟಾರೆ ನೋಡ್ಲಿಕ್ಕೆ ತುಲಾ ಲಗ್ನದವರ ದುಶ್ಮನ್ಸ್ ಕಣ್ಣಿಗೆ ಕಾಣಲ್ಲ, ದೂರ ಇರ್ತಾರೆ ಅಲ್ವಾ. ಒಂದ್ ದಿವಸ ಬರ್ಬೋದು, ಬಟ್ ನಾನು ಹೇಳ್ತೀನಿ, ಯಾರಿಗಾದ್ರೂ ದುಡ್ಡು ಕೊಡಬೇಕು, ಯಾವುದೇ ಒಂದು ರೂಪದ ದುಡ್ಡು ಕೊಡಬೇಕು, ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ. ಇನ್ನೊಂದೇನಂದ್ರೆ ಹರಕೆಯ ವಿಚಾರ ದೇವರಿಗೆ. ಯಾಕಂದ್ರೆ ನಿಮ್ಮ 12ನೇ ಮನೆ ನಂಬಿಕೆಗೆ ಸಂಬಂಧಪಟ್ಟದ್ದು ಅಲ್ವಾ. ಇಲ್ಲಿ ಮೀನರಾಶಿಯಲ್ಲಿ 6ನೇ. ಹಾಗಾದ್ರೆ ಯಾವುದೋ ಒಂದು ದೇವತೆಗೆ ದೈವಕ್ಕೆ ಹರಕೆಯನ್ನು ಹೇಳಿಕೊಟ್ಟಿರ್ತೀರಾ, ಅಥವಾ ಇಂಥದ್ದೇನಾದ್ರು ಕೊಡ್ತೇನೆ ಅಂತ ಹೇಳಿಕೊಟ್ಟು ಅದು ಎಲ್ಲ ಬಾಕಿ ಇದ್ರು ಕೂಡ ಏನಾಗುತ್ತೆ, ನಿಮ್ಗೆ 12ನೇ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ದುಶ್ಮನ್ ತರ ಕಾಡ್ಲಿಕ್ಕೆ ಶುರು ಆಗುತ್ತೆ, ರಿಲ್ಯಾಕ್ಸೇಷನ್ ಇರಲ್ಲ, ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ, ಮದುವೆ ಆಯ್ತು, ಇಬ್ರು
ಗಂಡ ಹೆಂಡತಿ ಬೆಡ್ರೂಮ್ ಅಲ್ಲಿ ಇದ್ರಿ ಫೈಟಿಂಗ್ ಮಾಡ್ಕೊಳ್ತೀರಿ, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೇನೆ ದುಶ್ಮನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲೋ ಹರಕೆ ಹೇಳ್ಕೊಂಡಿದ್ದು ತೀರಿಸಲಿಲ್ಲ, ಈಗ ಅದ್ರ ಇಂಪ್ಯಾಕ್ಟ್ ನಿಮಗೆ ಬೆಡ್ರೂಮ್ ಅಲ್ಲಿ ಬರ್ತಾ ಉಂಟು. ಸೊ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಏನೆಲ್ಲ ನೆನಪಿಗೆ ಬರುತ್ತೆ ನಿಮಗೆ, ಎಲ್ಲಿ ಹರಕೆ ಹೇಳಿಕೊಂಡಿರುವಂತದ್ದು, ಯಾರಿಗೆ ದುಡ್ಡು ಕೊಡ್ಬೇಕಂತ ಇರುವಂತದ್ದು, ಅಥವಾ ಯಾವ್ದಾದ್ರು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಲ್ಲಿಗೆ ಕೊಡ್ತೇನೆ ಅಂತ ಹೇಳಿರುವಂತದ್ದು, ಅಥವಾ ಕೊಡ್ಬೇಕಾಗ್ಬಹುದು. ಸೊ ಇದನ್ನೆಲ್ಲ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. 12ನೇ ಮನೆಯನ್ನ ಚೆನ್ನಾಗಿಡುವ. 12ನೇ ಮನೆ ಇಲ್ಲದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಬಹಳಷ್ಟು ವಿಶೇಷ ರೀತಿಯಲ್ಲಿ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಅದು ಬರುವುದಿಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಬರುವುದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಇದನ್ನ ಅರ್ಥ ಮಾಡ್ಕೊಂಡು ತುಂಬಾ 12ನೇ ಮನೆ ಬಂದು ನಮ್ಮ ಕಾಲಪುರುಷನ ಅಂಗಾಂಗಗಳೇ ಪಾದಕ್ಕೆ ಸಂಬಂಧ. ಹಾಗಾದ್ರೆ ನಿಮ್ಮ ಪಾದದಲ್ಲಿ ನೋವು ಬರ್ಬೋದು, ಕಾಲಿನಲ್ಲಿ ನೋವು ಬರ್ಬೋದು, ಕಾಲಿಗೆ ಎಲ್ಲೋ ಒಂದ್ ಕಡೆ ಪೆಟ್ಟಾಗಿ ಕಾಲು ಬೆಂಡ್ ಆಗ್ಬೋದು, ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಈ ವಾಕರನ್ನ ಹಿಡಿದು ನಡಿಬೇಕಾದಂತ ಅನಿವಾರ್ಯತೆಗಳು ಕೂಡ ಬರ್ಬೋದು ನಿಮ್ಗೆ. ಒಂದು ವೇಳೆ ನೀವು ಯಾರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡದೆ ಹೋದಾಗ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಸರ್ ನಂಗೆ ಯಾವ್ದು ನೆನಪಿಲ್ಲ, ದೇವಸ್ಥಾನದಲ್ಲಿ ಹೋಗಿ ಯಾವ್ದಾದ್ರು ಕಾಣಿಕೆಯನ್ನು ಹಾಕಿ ತಪ್ಪು ಬೇಡಿಕೊಂಡು ಬನ್ನಿ, ಓಕೆ ನೋ ಪ್ರಾಬ್ಲಮ್. ಯಾರಿಗೆ ಹಣ ಕೊಡ್ಲಿಕ್ಕೆ ಉಂಟು ಅದನ್ನ ನೆನ್ಪು ಮಾಡ್ಕೊಳ್ಳಿ, ಓಕೆ ನೋ ಪ್ರಾಬ್ಲಮ್, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ, ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ದೈವ, ದೇವಸ್ಥಾನ, ದೇವರು, ಅನಂತರ ದೇವಸ್ಥಾನದ ಪ್ರಾಂಗಣ ಇರ್ಬೋದು, ಅಲ್ಲಿ ನಾನು ಹೇಳ್ತೀನಿ ಅಲ್ಲಿ ಯಾರ ಜೊತೆ ಜಗಳ ಮಾಡಬೇಡಿ. ಅರ್ಚಕರ ಅವರು ಯಾರ ಜೊತೆ ಜಗಳ ಮಾಡಬೇಡಿ. ಅಲ್ಲಿ ಏನ್ ನಂಬಿಕೆ ಉಂಟು, ಆ ನಂಬಿಕೆಗೆ ಸಂಬಂಧಪಟ್ಟ ಕೈ ಮುಗಿರಿ, ಏನ್ ಕಾಣಿಕೆ ಹಾಕ್ಲಿ ಉಂಟು ಹಾಕಿ ಬನ್ನಿ. ತುಲಾ ಲಗ್ನದವರ ಜಾತಕ ತುಂಬಾ ಫೇವರಬಲ್ ಆಗುತ್ತೆ. ಈಗ ಗೊತ್ತಾಯ್ತು ತುಲಾ ಲಗ್ನದವರು ದುಶ್ಮನ್ ಎಲ್ಲಿರ್ತಾರಂತ, ತುಂಬಾ ಫೇವರಬಲ್ ಆಗಿದೆ. ಇದನ್ನ ಅರಿತುಕೊಂಡು ಬಾಳಿದಾಗ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ನೈಸರ್ಗಿಕ ಜನ್ಮಗುಂಡಿಯ ರೋಗ ಋಣ ರಿಪುವಿನ ರಾಶಿಯಲ್ಲಿದೆ, ಲಾಭಸ್ಥಾನದಲ್ಲಿದೆ. ಹಾಗಾದ್ರೆ ನಿಮ್ಮ ದುಶ್ಮನ್ ಯಾರು? ನಿಮ್ಮ ಸ್ನೇಹಿತರು ಅಲ್ವಾ? ಹಿಡನ್ ಸ್ನೇಹಿತರು ಇರ್ಬೋದು, ಸ್ನೇಹಿತರು ಟೋಟಲಿ ಗುಂಪಾಗಿರುವಂತ ಸ್ನೇಹಿತರು ಯಾರು ಇರ್ತಾರೆ ಅವ್ರು ನಿಮ್ಮ ದುಶ್ಮನ್ ಆಗ್ತಾರೆ. ಅಥವಾ ಕ್ಲಬ್ ಅಲ್ಲಿ ಯಾರು ಇರ್ತಾರೆ ಅವ್ರು ದುಶ್ಮನ್ ಆಗ್ತಾರೆ. ಸಾಮೂಹಿಕ ರೀತಿಯಲ್ಲಿ ಯಾರು ಇರ್ತಾರೆ ಅವ್ರು ದುಶ್ಮನ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ 11ನೇ ಮನೆಯಿಂದ ಅಕ್ಕ ಮತ್ತೆ ಅಣ್ಣ ಅವ್ರ ದುಶ್ಮನ್ ಆಗ್ಬೋದು, ಅಜ್ಜ ಅಜ್ಜಿ ಅವರಿಂದ ದುಶ್ಮನ್ ಆಗ್ಬೋದು. ಮೇ ಬಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಇನ್ನೊಂದು ವಿಚಾರ ಏನಂದ್ರೆ, ವೃಶ್ಚಿಕ ಲಗ್ನಕ್ಕೆ ನೀವು ಮದುವೆ ಆಗಿದೆ, ಅಂದ್ರೆ ನಿಮ್ಮ ಮಕ್ಕಳಿಗೆ ಮದುವೆ ಆಗಿದೆ. ಸೊ ನಿಮ್ಮ ಮಕ್ಕಳ ಮದುವೆ ಆಯ್ತು, ಮನೆಗೆ ಯಾರು ನಿಮ್ಮ ಸೊಸೆ ಬಂದ್ಲು ಅಂತ ಇಟ್ಕೊಳ್ಳೋಣ, ಸೊ ಅವ್ರ ಜೊತೆಗೆ ದುಶ್ಮನ್ ಆಗುತ್ತೆ ನಿಮ್ಗೆ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ? ಕೆಲವೊಂದು ಬಾರಿ ಏನಾಗುತ್ತೆ, ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿದಾಗ ದುಶ್ಮನ್ ಆಗುತ್ತೆ ಅಲ್ವಾ? ಅದು ಒಂದು ವಿಚಾರ ಉಂಟು. ಇಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. 6ನೇ ಮನೆಯಲ್ಲಿ ಮೇಷರಾಶಿ ಇದೆ ನೋಡಿ, 6ನೇ ಮನೆಯಲ್ಲಿ ಮೇಷರಾಶಿ, ಓಕೆನಾ? ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಮ ಕೆಲವು ಬಿಹೇವಿಯರ್ಸ್, ನಿಮ್ಮ ಸಿಟ್ಟಿನ ಸ್ವಭಾವ. 6ನೇ ಮನೆ ಮೇಷರಾಶಿ ಏನು, ಅದು ಸಿಟ್ಟು. ನೈಸರ್ಗಿಕ ಜನ್ಮಗೊಂಡಲೇ ಮೊದಲನೇ ಮನೆ 6ನೇ ಮನೆಯಲ್ಲಿದೆ. ಹಾಗಾದ್ರೆ ನಿಮ್ಮ ವ್ಯವಹಾರಗಳು, ನಿಮ್ಮ ಸಿಟ್ಟು ಏನಿದೆ ಅಲ್ವಾ, ನಿಮ್ಮ ನಿರ್ಧಾರಗಳು ಏನಿದೆ, ಅಥವಾ ಆ ನಿರ್ಧಾರಗಳು ಬಾರಿ ಬಾರಿಗೆ ಚೇಂಜ್ ಆಗುವಂಥದ್ದು, ಅದರ ಮುಖಾಂತರ ಕೂಡ ಏನಾಗ್ಬೋದು, ನಿಮ್ಮ 11ನೇ ಮನೆಯಲ್ಲಿ ದುಶ್ಮನ್ ಬರ್ಬೋದು. ದುಶ್ಮನ್ ಅಂದ್ರೆ ನಿಮ್ಗೆ ಗೊತ್ತಾಗಬೇಕಾದ್ರು ಸೋಷಲ್ ಕನೆಕ್ಷನ್ ಅಲ್ವಾ? ಬಹಳ ವಿಶೇಷ ಸೋಷಲ್ ಕನೆಕ್ಷನ್ ಸಂಬಂಧಪಟ್ಟಂತೆ ದುಶ್ಮನ್ ಆಗುತ್ತೆ. ಫ್ರೆಂಡ್ಸ್ ಲೆವೆಲ್ ಅಲ್ಲಿ ವಿಶೇಷ ದುಶ್ಮನ್ ಆಗುತ್ತೆ ಅಂತ ಒಂದು ಅರ್ಥ, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಆನಂತರ ಏನಾಗುತ್ತೆ, ಇಲ್ಲಿ ಮೇಷರಾಶಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿ, ಇಲ್ಲಿ ಮೇಷರಾಶಿ ಏನಾಗುತ್ತೆ, ಸ್ಟಾರ್ಟ್ಅಪ್ ರಾಶಿ ಅದು. ಹಾಗಾದ್ರೆ ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ದುಶ್ಮನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕೆಲಸ ಆರಂಭ ಮಾಡಿ ನೋಡಿ, ವೃಶ್ಚಿಕ ಲಗ್ನದ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಒಂದಷ್ಟು ಕೆಲಸವನ್ನು ಆರಂಭ ಮಾಡ್ಬೇಕಾದ್ರೆ ನಿಮ್ಗೆ ಮೊದಲು ದುಶ್ಮನಿ ಎದುರಾಗುತ್ತೆ. ನೀವು ಮನೆ ಮಾಡ್ಬೇಕಾ, ಜಾಗ ಮಾಡ್ಬೇಕಾ, ವಾಹನ ಮಾಡ್ಬೇಕಾ, ನೀವೇನೇ ಮಾಡಿ ಒಂದಷ್ಟು ಜನ ಅಡ್ಡಿ ಆಗ್ತಾರೆ, ಒಂದಷ್ಟು ಜನ ಅದಕ್ಕೆ ಕೊಂಕು ನುಡಿತಾರೆ, ಒಂದಷ್ಟು ಜನ ಅಡ್ಡಗಾಲಾಗ್ತಾರೆ, ಕೆಲವೊಮ್ಮೆ ನಿಮ್ಮ ಕುಟುಂಬದಿಂದಲೇ ಅಡ್ಡಗಾಲಾಗ್ತಾರೆ. ಈ ಪರಿಸ್ಥಿತಿ ಇರುತ್ತೆ ಅಲ್ವಾ ವೃಶ್ಚಿಕ ಲಗ್ನಕ್ಕೆ. ಅದಕ್ಕೆ ನಾನು ಹೇಳ್ತೀನಿ, ನೀವೇನ್ ಮಾಡ್ಬೇಕು, ನಿಮ್ಮ ಅಣ್ಣನ ಜೊತೆಗೆ, ನಿಮ್ಮ ಅಕ್ಕನ ಜೊತೆಗೆ, ನಿಮ್ಮ ಸೋಷಲ್ ಕನೆಕ್ಷನ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಅಜ್ಜನ ಜೊತೆಗೆ ಇದ್ರೆ ಅಜ್ಜಿ ಜೊತೆಗೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ. ಅಜ್ಜ ಅಜ್ಜಿಗೆ ಅನಾರೋಗ್ಯ ಇದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಂದು ಕೊಡಿ. ಅವಾಗ ನೋಡಿ ಅವರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರಾ, ಏನು ತೊಂದರೆ ಇಲ್ಲ. ಅಂದ್ರೆ ದುಶ್ಮನ್ ಅಲ್ಲಿಂದ ಬರಬೇಕು, ಅದು ಬರಬೇಕು. ಅದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ನಿಮ್ಮ ಮಕ್ಕಳಿಗೆ ಮದುವೆ ಆದ ನಂತರ ಬರುವವರು ಇರ್ತಾರಲ್ಲ, ಅವರ ಜೊತೆಗೇನೆ ದುಶ್ಮನ್ ಆಗುತ್ತೆ, ಅವ್ರ ಜೊತೆಗೆ ಫೈಟಿಂಗ್ ಆಗುತ್ತೆ. ಬೇಕಾಯ್ತಲ್ಲ, ಬೇಡ ತಾನೆ, ಈಗಿಂದೀಗಲೇ ಅದನ್ನು ರಿಪೇರಿ ಮಾಡಿ, ಈಗಿಂದೀಗಲೇ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಎಲ್ಲೋ ಒಂದ್ ಕಡೆ ದುಶ್ಮನ್ ಆಗ್ತಾ ಉಂಟು, ಅಥವಾ ನಿಮ್ಗೆ ಅಲ್ಲಿ ಶತ್ರುತ್ವ ಕ್ರಿಯೇಟ್ ಆಗ್ತಾ ಉಂಟು. ಮೇ ಬಿ ಅದು ಆಗ್ಲಿಕ್ಕಿಲ್ಲ, ಅದು ಶಾಂತ ರೀತಿಯಲ್ಲಿ ಇರ್ತೀರಾ. ಬಟ್ ಇಷ್ಟೊಂದು ನೆನಪಾಯ್ತು ನಿಮ್ಗೆ, ಈಗ ನೀವು ಯಾವುದೇ ಕೆಲಸ ಆರಂಭ ಮಾಡ್ಬೇಕಾದ್ರೂ ಕೂಡ ಶತ್ರುತ್ವ ಬಂದೇ ಬರುತ್ತೆ ಅಲ್ವಾ? ಯಾವ್ದೋ ನಿಮ್ಗೆ ಹಣಕಾಸು ಬೇಕು, ಲೋನ್ಗೆ ಸಂಬಂಧಪಟ್ಟ ಒದಾಟ ನಡೆಸ್ತೀರಾ, ಯಾವುದೋ ಮುಂದೆ ಹೋಗ್ಬೇಕು, ಯಾರೋ ಶತ್ರುಕಾಟ ಅಲ್ವಾ, ಮನೆ ಮಾಡ್ಬೇಕು, ಅಕ್ಕಪಕ್ಕದ ಮನೆಯವರೇ ಬಂದು ತೊಂದರೆ ಕ್ರಿಯೇಟ್ ಮಾಡಿದ್ರು, ಅದು ಸಮಸ್ಯೆ. ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಇನ್ಹೆರಿಟೆನ್ಸ್, ಅಥವಾ ನಿಮ್ಗೆ ಗಂಡನಿಂದ ಅಥವಾ ಹೆಂಡತಿಗೆ ಜಾಗ ಬರ್ಬೇಕು, ಅದರಲ್ಲಿ ಪ್ರಾಬ್ಲಮ್ ಆಯ್ತು ಈಗ. ಸೊ ಇದೆಲ್ಲ ಒಂದು ಸಮಸ್ಯೆಯಲ್ಲಿ ಕ್ರಿಯೇಟ್ ಅಂತೂ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದಾಗ ಮೇ ಬಿ ಚೆನ್ನಾಗಿರುತ್ತೆ. 11ನೇ ಮನೆಯನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ನಿಮ್ಮ ಶತ್ರುತ್ವ ಎಲ್ಲಿರ್ತದೆ, ನಿಮ್ಮ 11ನೇ ಮನೆಯಲ್ಲಿ. ಯಾರೆಲ್ಲಿದ್ದಾರೆ ಹೇಳಿಕೊಟ್ಟಿದ್ದೇನೆ, ಮತ್ತೊಮ್ಮೆ ಅದನ್ನು ನೋಡಿಕೊಂಡು ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ವೃಶ್ಚಿಕ ಲಗ್ನದವರು ತುಂಬಾನೇ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಬಂದ್ಬೇಡ ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಕನ್ಯಾ ರಾಶಿ ರೋಗ ಋಣ ರಿಪುವಿನ ರಾಶಿಯಲ್ಲಿದೆ, ಅದು 10ನೇ ಮನೆಯಲ್ಲಿದೆ. ಹಾಗಾದ್ರೆ ದುಶ್ಮನ್ ಎಲ್ಲಿರ್ತಾರೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ನಾರ್ಮಲ್ ಬಾತ್ ಅಲ್ವಾ?
ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದುಶ್ಮನ್ ಇರ್ತಾರೆ, ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಶತ್ರುತ್ವ ಉಂಟಾಗುತ್ತೆ. ಸೊ ಅವ್ರ ಜೊತೆಗೆ ಚೆನ್ನಾಗಿರ್ಬೇಕಾದಂತಹ ಕಾರ್ಯಕ್ಷೇತ್ರ ಯಾರ ಜೊತೆ ಕೂಡ, ಅದು ಬಾಸ್ ಜೊತೆ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಇನ್ಯಾರು ಇರ್ಬೋದು, ಕಾಲೀಗ್ಸ್ ಇರ್ಬೋದು, ಯಾರ ಜೊತೆ ಕೂಡ ದುಶ್ಮನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಲ್ವ ಧನುರ್ ಲಗ್ನಕ್ಕೆ. ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತಾ ಯಾಕೆ ದುಶ್ಮನ್ ಬರುತ್ತೆ ಅಲ್ವಾ. ಅದಕ್ಕೆ ಉತ್ತರ ಎಲ್ಲಿಂಟು, ನಿಮ್ಮ 6ನೇ ಮನೆಯಲ್ಲಿ ವೃಷಭ ರಾಶಿ. ಹಾಗಾದ್ರೆ ಸ್ಯಾಲ್ರಿಯನ್ನ ಇಟ್ಟುಕೊಂಡು ದುಶ್ಮನ್ ಆಗ್ಬೋದು, ಸ್ಯಾಲ್ರಿಯನ್ನ ಇಟ್ಟುಕೊಂಡು ಶತ್ರುತ್ವ ಹೆಚ್ಚಾಗ್ಬೋದು ಅಲ್ವಾ. ನಂಗೆ ಸ್ವಲ್ಪ ದುಶ್ಮನ್ ಎನ್ನುವ ವರ್ಡ್ಸ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಒಂದೇ ಮಾತು ಹೇಳ್ತೇನೆ, ನಾನೊಂದು 25 ಇಯರ್ಸ್ ಅದಕ್ಕಿಂತಲೂ ಹೆಚ್ಚು ಬಾಂಬೆಯಲ್ಲಿದ್ದೆ. ತೋ ಹಿಂದಿ ಮಾತಾಡಿ ಕೆಲವೊಂದು ಹಿಂದಿ ವರ್ಡ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ, ಕ್ಷಮೆ ಇರ್ಲಿಪ್ಪ, ಏನು ಮಾಡೋಕ್ಕಾಗಲ್ಲ. ತೋ ನಾರ್ಮಲ್ ಆಗಿ ಬರುತ್ತೆ, ಅದಕ್ಕೋಸ್ಕರ ಆದಷ್ಟು ಪ್ರಯತ್ನ ಮಾಡ್ತೇನೆ. ಬಟ್ ಕನ್ನಡ ಕೂಡ ಏನು ವೀಕ್ ಅಂತೂ ಖಂಡಿತ ಅಲ್ಲ ಕನ್ನಡದಲ್ಲಿ. ತೋ ನೀವ್ ಯಾರು ಕೂಡ ಕನ್ನಡದವ್ರು ಇರ್ಬೋದು, ಬಟ್ ನೀವೇನ್ ಮಾತಾಡ್ತೀರಾ ಅದಕ್ಕಿಂತ ಹೆಚ್ಚು ಸ್ಪೀಡ್ ಆಗಿ ವಿದೌಟ್ ಎನಿ ಎರರ್, ಆನಂತರ ಅದನ್ನ ವಿಶೇಷವಾಗಿ ವ್ಯಾಕರಣ ಬದ್ಧವಾಗಿ ಮಾತಾಡುವಂತ ಕಲೆಯನ್ನ ಭಗವಂತ ನನ್ಗೆ ಕೊಟ್ಟಿದ್ದಾನೆ. ಇಷ್ಟವರೆಗೂ ಕೂಡ ನಾನು ಒಂದು ಪ್ರೋಗ್ರಾಮ್ ಅಂದ್ರೆ ಟಿವಿಯಲ್ಲಿ ಕಡಿಮೆ ಒಂದು 3000ಕ್ಕಿಂತ ಮೇಲೆ ಪ್ರೋಗ್ರಾಮ್ ಆಲ್ಮೋಸ್ಟ್ ಕೊಟ್ಟಿದ್ದೇನೆ. ಯೂಟ್ಯೂಬ್ ಅಲ್ಲಿ ಹೇಗೂ ಇದ್ದೇ ಇದೆ. ಸೊ ಆನಂತರ ಒಂದಷ್ಟು ಕ್ಲಾಸ್ಗಳನ್ನ ಮಾಡ್ತೇನೆ. ಅದಕ್ಕೆ ಕನ್ನಡ ಮಾತಾಡಿ ಮತ್ತೆ ಅಭ್ಯಾಸ ಅಂತೂ ಇದೆ. ಆದ್ರೂ ಕೂಡ ಮಧ್ಯದಲ್ಲಿ ಕೆಲವೊಂದು ಹಿಂದಿ ವರ್ಡ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ನಂತರ ಹೇಳ್ಬೇಡಿ ಇವ್ರು ಹಿಂದಿ ಮಾತಾಡ್ತಾರೆ, ನೋ, ಅದು ಬಾಂಬೆಯಲ್ಲಿ ಇದ್ದುಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ವರ್ಡ್ಸ್ ತನ್ನಿಂದಾನೇ ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಎಲ್ಲೋ ಶತ್ರುತ್ವ ಯೂಸ್ ಮಾಡಬೇಕು, ದುಶ್ಮನ್ ಅಂತ ಬಂದ್ಬಿಡ್ತು. ಓಕೆನಾ. ಎಲ್ಲೋ ಒಂದ್ ಕಡೆ ಶತ್ರುತ್ವ ಎಲ್ಲಿ ಬರುತ್ತೆ, ನಿಮಗೆ 10ನೇ ಮನೆಯಲ್ಲಿ ಬರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಯಾಕೆ ಬರುತ್ತೆ ಅದಕ್ಕೆ ಉತ್ತರ, ನಿಮ್ಮ 6ನೇ ಮನೆಯಲ್ಲಿ ವೃಷಭ ರಾಶಿ ಇದೆ. ಅದರ ಅರ್ಥ ಏನು, ಸ್ಯಾಲ್ರಿ ವಿಚಾರ, ದುಡ್ಡಿನ ವಿಚಾರ, ಲಾಭದ ವಿಚಾರ, ಅಲ್ಲೆಲ್ಲೋ ಒಂದ್ ಕಡೆ ಸರಿ ಇಲ್ಲ, ಅದಿಲ್ಲ, ಸೊ ಅಲ್ಲಿಂದಲೇ ಬರ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಂದು ಬಾರಿ ಕೆಲವೊಮ್ಮೆ ಏನಾಗುತ್ತೆ, ಆಹಾರದ ವಿಚಾರ, ನಮಗೆ ಫುಡ್ ಸರಿ ಕೊಡ್ತಾ ಇಲ್ಲ, ಫುಡ್ಡಿನ ಪ್ರಾಬ್ಲಮ್ ಇದೆ, ಫುಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದರ ಮುಖಾಂತರ. ಇನ್ನೊಂದು ವಿಚಾರ ಏನಿರ್ತದೆ, ಮಾತುಗಾರಿಕೆ, ನೀವೇನ್ ಮಾತಾಡಿದ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿತು, ನಿಮ್ಗೆ ದುಶ್ಮನ್ ಕ್ರಿಯೇಟ್ ಆಯ್ತು. ಓಕೆನಾ. ಆನಂತರ ನಿಮ್ಮ ತಂದೆಯ ಕುಟುಂಬದಲ್ಲಿ ಕೂಡ ನೋಡ್ಕೊಳ್ಬೇಕು, ಅದು ತಂದೆಯ ಕುಟುಂಬಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅದನ್ನು ನೋಡ್ಕೊಳ್ಬೇಕು ನೀವು. ಆನಂತರ ನಾನು ಒಂದೇ ಹೇಳ್ತೀನಿ, ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಜೊತೆ ಕೂಡ ಒಳ್ಳೆ ರೀತಿಯಲ್ಲಿ ಮಾತುಕತೆ ಆಡಿ, ಏನ್ ಸ್ಯಾಲ್ರಿ ಬರುತ್ತೋ ಅದನ್ನ ತಗೊಳ್ಳಿ. ಒಂದು ವೇಳೆ ಸ್ಯಾಲ್ರಿಯಲ್ಲಿ ನಿಮ್ಗೆ ಸ್ಯಾಟಿಸ್ಫೈಡ್ ಇಲ್ಲ, ನಾನು ಹೇಳ್ತೀನಿ ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ನೀವು 10ನೇ ಮನೆಗೆ ಸಂಬಂಧಪಟ್ಟ ಅಲ್ಲಿ ದುಶ್ಮನ್ ಬೆಳೆಸ್ಕೊಳ್ಬೇಡಿ, ಅಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಳ್ಬೇಡಿ. ಶತ್ರುತ್ವ ಬೆಳೆಸ್ಕೊಂಡಾಗ ಮೇ ಬಿ ನಿಮ್ಗೆ ಸಮಸ್ಯೆ ಆಗುತ್ತೆ, ಮೇ ಬಿ ನಿಮ್ಗೆ ತೊಂದರೆ ಆಗುತ್ತೆ. ಆ ಪಾರ್ಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಇರ್ತದೆ, ನಿಮ್ಮ ಕಾಲಿನ ಗಂಟು ಏನಿದೆ ಅಲ್ವಾ, ಕಾಲಿನ ಗಂಟು. ಹಾಗಾದ್ರೆ ಕಾಲಿನ ಗಂಟಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಲ್ವಾ. ನಡಿಲಿಕ್ಕೆ ಆಗದಂತ ಸಮಸ್ಯೆಗಳು, ಕಾಲಿನ ಗಂಟಿನ ಪ್ರಾಬ್ಲಮ್, ಮೆಲ್ಲನೆ ನಡೆಯುವಂಥದ್ದು, ಬೀಳುವಂಥದ್ದು, ತಾಗುವಂಥದ್ದು, ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆ ಪಾರ್ಟಲ್ಲಿ ಎಲ್ಲೊಂದ್ ಕಡೆ ಸಮಸ್ಯೆ ಇದ್ದಾಗ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆನಾ. ಗೊತ್ತಾಯ್ತು, ಇಲ್ಲಂದ್ರೆ ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನಾನು ಹೇಳ್ತೀನಿ ಇದನ್ನ ಹೇಗೆ ಸರಿ ಮಾಡ್ಬೇಕು. ಒಂದನೇದಾಗಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಚೆನ್ನಾಗಿಟ್ಕೊಳ್ಳಿ, ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡನೇದಾಗಿ ನೀವೇನ್ ಮಾಡಿ, ನಿಮ್ಗೆ ತಂದೆಯ ಕುಟುಂಬದಲ್ಲಿ ಕೂಡ ದುಶ್ಮನ್ ಇರ್ತಾರಲ್ವಾ, ಇದು ತಂದೆ ಅಲ್ವಾ ನಿಮ್ದು ಅಲ್ವಾ, ಇದು ತಂದೆ. ಆನಂತರ ನಿಮ್ಮ ಇದು ತಂದೆ ಆದಾಗ ಅನಂತರ ಅದರ 2ನೇ ಮನೆ ತಂದೆಯ ಕುಟುಂಬ, ತಂದೆಯ ದುಡ್ಡು. ಹಾಗಾದ್ರೆ ತಂದೆಯ ದುಡ್ಡಿನ ವಿಚಾರದಲ್ಲಿನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಅಲ್ಲಿ ಕೂಡ ನಿಮ್ಗೆ ಶತ್ರುತ್ವ, ಆ ತಂದೆಯ ಕುಟುಂಬದಲ್ಲಿ ಕೂಡ ಶತ್ರುತ್ವ, ಮೇ ಬಿ ಇಂಥ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದನ್ನ ಏನ್ ಮಾಡ್ಬೇಕು, ತಂದೆಯ ಕುಟುಂಬದವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಅವ್ರ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವ್ರಿಗೆ ಏನ್ ಬೇಕೋ ತಂದು ಕೊಡಿ. ಯಾರಾದ್ರೂ ಅನಾರೋಗ್ಯವಂತರು ನಿಮ್ಮ ತಂದೆಯ ಕುಟುಂಬದಲ್ಲಿ 100% ಇರ್ತಾರೆ, ಹಾಗಾದ್ರೆ ಅವ್ರಿಗೆ ಏನೆಲ್ಲ ಉಪಚಾರ ಮಾಡ್ಬೇಕು ಅಥವಾ ನಿಮ್ಮ ಹಣಕಾಸಿಂದ ಮಾಡಿ ಅಂತ ಹೇಳ್ತೇನೆ. ಆವಾಗ ಏನಾಗುತ್ತೆ, ಧನುರ್ ಲಗ್ನದವ್ರಿಗೆ ಎಲ್ಲಿಂದ ಶತ್ರುತ್ವ ಬರಬೇಕು, ಮೇ ಬಿ ಬರ್ಲಿಕ್ಕಿಲ್ಲ. ಎಲ್ಲಿ ಹೇಗೆ ಗೊತ್ತಾಯ್ತು, ಈಗ ಎಲ್ಲಿಂದ ಬರುತ್ತೆ ಗೊತ್ತಾಯ್ತು, ಹೇಗೆ ಬರುತ್ತೆ ಗೊತ್ತಾಯ್ತು, ಹೇಗೆ ನಿಭಾಯಿಸಬೇಕು ಅದು ಕೂಡ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇದು ನಮ್ಮ ಧನುರ್ ಲಗ್ನದವರ ಕತೆ. ನೆಕ್ಸ್ಟ್ ಬಂದ್ಬೇಡ ಮಕರ ಲಗ್ನ. ಮಕರ ಲಗ್ನದವರಿಗೆ ಬಹಳ ವಿಶೇಷವಾಗಿ ನಿಮ್ಮ ರೋಗ ಋಣ ರಿಪುವಿನ ಆ ಭಾವದ ರಾಶಿಯಲ್ಲಿದೆ, ಭಾಗ್ಯದಲ್ಲಿದೆ. ಹಾಗಾದ್ರೆ ಭಾಗ್ಯದಲ್ಲಿ ದುಶ್ಮನ್ ಆಗುತ್ತಾ ನಿಮ್ಗೆ. ಓಕೆನಾ. ಇಲ್ಲೇನಾಗುತ್ತೆ, ಭಾಗ್ಯಸ್ಥಾನ ಅದು ಬಂದು ತಂದೆ. ಹಾಗಾದ್ರೆ ತಂದೆ ಜೊತೆಗೆ ದುಶ್ಮನ್ ಅಥವಾ ತಂದೆಯಿಂದ ದುಶ್ಮನ್, ತಂದೆ ಇದ್ದಾರೆ ಅದರಿಂದ ಏನು ದುಶ್ಮನ್, ಶತ್ರುತ್ವ. ಓಕೆನಾ. ತಂದೆಯಿಂದ ಶತ್ರುತ್ವ ಅಥವಾ ತಂದೆಯ ಮುಖಾಂತರ ಶತ್ರುತ್ವ, ತಂದೆಯ ಜೊತೆಗೆ ಶತ್ರುತ್ವ ಮೇ ಬಿ ಇರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನೊಂದು ನಿಮ್ಮ ಗುರುಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ನೋಡಿ ಇಲ್ಲಿ ಏನಾಗುತ್ತೆ, ಮಕರ ಲಗ್ನದವ್ರನ್ನ ಯಾವತ್ತೂ ನೋಡ್ಕೊಳ್ಳಿ, ಇವ್ರಿಗೆ ಯಾವುದೇ ಗುರುಗಳ ಹತ್ರ ಏನನ್ನು ಕಲ್ತ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುವುದೇ ಇಲ್ಲ. ಡೌಟ್ಸ್ ಜಾಸ್ತಿ ಇರ್ತದೆ, ಆ ಗುರುಗಳು ಸರಿ ಹೇಳಿಕೊಡ್ತಾ ಇದ್ದಾರಾ ಅಥವಾ ಹೇಳಿಕೊಡ್ತಾ ಇಲ್ವಾ, ಅಥವಾ ನಮ್ಮನ್ನ ಮಂಗ ಮಾಡ್ತಾ ಇದ್ದಾರಾ, ಈ ಪರಿಸ್ಥಿತಿನೇ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇವ್ರು ಹೆಚ್ಚಾಗಿ ಗುರುಗಳ ಜೊತೆಗೇನೆ ಮನ್ಮುಟಾವ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಎಲ್ಲೊಂದ್ ಕಡೆ ದ್ವೇಷವನ್ನ ಬೆಳೆಸ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ನಿಮ್ಮ ದುಶ್ಮನ್ ಹೆಚ್ಚಾಗಿ ಎಲ್ಲಿರ್ತಾರೆ, ನಿಮ್ಮ ಗುರುಗಳೇ ನಿಮ್ಮ ದುಶ್ಮನ್ ಆಗಿರ್ತಾರೆ. ಓಕೆನಾ. ಯಾತೋ ಗುರುಗಳು, ಅಥವಾ ನೀವು ಯಾರನ್ನ ಆರಿಸ್ಕೊಂಡ್ರೆ ಅವರು, ಅಥವಾ ಯಾರಾದ್ರೂ ಬೇರೆ, ಅಥವಾ ನಿಮ್ಮ ಟ್ಯಾಲೆಂಟ್ ಅನ್ನ ನೋಡಿ ಅವ್ರಿಗೇನು ತಡಿಲಿಕ್ಕೆ ಆಗ್ಲಿಲ್ಲ, ಅವ್ರು ಆಕ್ಚುಲಿ ಗುರುಗಳು ಬಟ್ ನಿಮ್ಗೆ ದುಶ್ಮನ್ ಆಗ್ಬಿಟ್ರು. ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು. ಯಾಕೆ ದುಶ್ಮನ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ನಿಮ್ಮ 6ನೇ ಮನೆಯಲ್ಲಿ ರಾಶಿ ಯಾವುದಿದೆ ಅದು ಬಂದು ಮಿಥುನ ರಾಶಿ. ಹಾಗಾದ್ರೆ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಗುರುಗಳ ಜೊತೆಗೆ ಕಮ್ಯುನಿಕೇಶನ್, ತಂದೆ ಜೊತೆಗೆ ಕಮ್ಯುನಿಕೇಶನ್, ಹಿರಿಯ ವ್ಯಕ್ತಿಗಳ ಜೊತೆಗೆ ಕಮ್ಯುನಿಕೇಶನ್, ನಿಮ್ಮ ಅಧ್ಯಾಪಕರ ಜೊತೆಗೆ ಕಮ್ಯುನಿಕೇಶನ್ ಮಾಡುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನಾಗುತ್ತೆ, ದುಶ್ಮನಿ ಕ್ರಿಯೇಟ್ ಆಗುತ್ತೆ. ಅವ್ರು ನಿಮ್ಮನ್ನ ಕ್ಷಮಿಸಲ್ಲ. ಮತ್ತೆ ಅದಕ್ಕೆ ನಾನು ಹೇಳ್ತೀನಿ, ಯಾವುದೇ ಗುರುಗಳ ಜೊತೆಗೆ ಮಾತಾಡುವಾಗ
ಸಂಯಮಧಾರಿಯಾಗಿರಿ. ಅವ್ರ ಜೊತೆಗೆ ಬಹಳ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ. ಏನೇ ಆದ್ರೂ ಕೂಡ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಜಾತಕದಲ್ಲಿ ಅಲ್ಲಿ ಪ್ರಾಬ್ಲಮೇ ಉಂಟು ಅಂತ, ಅದನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆನಂತರ ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಮ 7th ಹೌಸ್ಗೆ ಅಲ್ವಾ, ಇದು ನಿಮ್ಮ 7th ಹೌಸ್. ಓಕೆ, ಈ 7th ಹೌಸ್ಗೆ ಅದು 3rd ಹೌಸ್. ನಿಮ್ಮ ಪಾರ್ಟ್ನರ್ ಅವ್ರ ಜೊತೆಗೂ ಕೂಡ ಮಾತುಕತೆಯಲ್ಲಿ ದುಶ್ಮನ ಆಗುವಂತದ್ದು ಸಾಧ್ಯತೆಗಳುಂಟು, ಅಥವಾ ಅವರ ಒಡ ಹುಟ್ಟಿದವರು ಯಾರಿದೆ ಅವ್ರ ಜೊತೆಗೆ ದುಶ್ಮನ ಆಗುವಂತ, ಅವ್ರ ಜೊತೆಗೆ ಶತ್ರುತ್ವ ಬರುವಂತದ್ದು ತೀರಾ ಜಾಸ್ತಿ ಇದೆ. ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಫೇವರಬಲ್ ಆಗಿದೆ. ಓಕೆನಾ? ಹಾಗಾದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಮಿಥುನ ರಾಶಿ 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತುಗಾರಿಕೆಯನ್ನ ಚೆನ್ನಾಗಿ ಇಟ್ಕೊಂಡಾಗ, ನಿಮ್ಮ ಮಾತುಗಾರಿಕೆಯನ್ನ ಒಂಥರ ಪಾರದರ್ಶಕ ರೀತಿಯಲ್ಲಿ ಇಟ್ಟುಕೊಂಡಾಗ ಮೇ ಬಿ ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಬರುವುದಿಲ್ಲ. 100% ಬರಲ್ಲ, ಡೆಫಿನೆಟ್ ಆಗಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ. ನಿಮ್ಗೆ ಸಾಲ ಇದೆ, ರೋಗ ಇದೆ ಅಲ್ವಾ, ಆ ದುಶ್ಮನ್ ಕೂಡ ಇದೆ, ಅಂದ್ರೆ ಶತ್ರುತ್ವ ಕೂಡ ಇದೆ. ನಿಮ್ಮ ಕಮ್ಯುನಿಕೇಶನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ. ಯಾರ ಜೊತೆ? ಗುರುಗಳ ಜೊತೆಗೆ, ತಂದೆಯ ಜೊತೆಗೆ, ಅಧ್ಯಾಪಕರ ಜೊತೆಗೆ, ನಿಮ್ಗೆ ಯಾರು ಕಲಿಸ್ತಾರ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಪ್ರಯತ್ನ. ಅವಾಗ ನೋಡಿ ಯಾವುದೇ ಕಾರಣ ಕೂಡ ಇದು ನಿಮ್ಗೆ ಪ್ರಾಬ್ಲಮ್ ಕೇಳಿ, ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆದ್ರೆ ಏನಾಗುತ್ತೆ, ಧರ್ಮದಲ್ಲಿ ನಡಿಲಿಕ್ಕೆ ಕಷ್ಟ, ಧಾರ್ಮಿಕತೆಯಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನೀವು ಅದಕ್ಕೆ ಫೈಟಿಂಗ್ ಮಾಡ್ತೀರಾ, ಧರ್ಮ ನಮ್ದಲ್ಲ, ನಿಮ್ದು ಇದೆಲ್ಲ, ನಮ್ದು ಹಾಗೆ, ನಿಮ್ದು ಹೀಗೆ, ಆ ರೀತಿಯಾಗಿ ಧಾರ್ಮಿಕತೆಯಲ್ಲಿ ಅಂತೂ ಇದ್ದೇ ಇರ್ತಾರೆ, ಇಲ್ಲ ಅಂತೇನಿಲ್ಲ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಗುರುಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದನ್ನ ನೀವು ತಪ್ಪಿಸಿದಾಗ, ಸೊ ಇಲ್ಲಿ ಒಂದು ಗ್ರೋತ್ ಬರ್ಲಿಕ್ಕೆ ಸ್ಟಾರ್ಟ್, ಅಭಿವೃದ್ಧಿ ರಾಶಿ ಗ್ರೋತ್ ಬರ್ಲಿಕ್ಕೆ ಸ್ಟಾರ್ಟ್. ಎಲ್ಲರೂ ಗ್ರೋತ್ ಕೂಡ ನಿಂತು ಹೋಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಇನ್ನೊಂದು ಏನ್ ಮಾಡ್ಬೇಕು, ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ, ಅಲ್ಲಿ ಎಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಗಲೀಜು ಮಾಡುವುದಾಗ್ಲಿ, ಅಲ್ಲಿ ಉಗುಳುದಾಗ್ಲಿ, ಅಲ್ಲಿ ಯಾವುದೇ ಪೇಪರ್ ಅದು ಇದನ್ನು ತೆಗೆದು ಹಾಕುವುದಾಗ್ಲಿ, ಅಥವಾ ಅಲ್ಲಿ ಅರ್ಚಕರ ಜೊತೆ ಜಗಳ ಮಾಡುವುದಾಗ್ಲಿ, ಕೌಂಟರ್ ನಲ್ಲಿ ಜಗಳ ಮಾಡುವುದಾಗ್ಲಿ ದಯವಿಟ್ಟು ಮಾಡಬೇಡಿ. ಯಾವಾಗ ನಿಮ್ಮ ಮನಃಶಾಂತಿ ಇದೆ ಆವಾಗ ದೇವಸ್ಥಾನಕ್ಕೆ ಹೋಗಿ, ಮನಃಶಾಂತಿ ಇಲ್ಲ ಮನೆಯಲ್ಲಿ ಸುಮ್ಮನೆ ಹೊದ್ದುಕೊಂಡು ಮಲಗಿ. ಇಲ್ಲಾಂದ್ರೆ ನೀವು ಅಲ್ಲಿ ಗಲಾಟೆ ಮಾಡಿದಾಗ ನಿಮ್ಮ 9th ಹೌಸ್ ಅನ್ನೋದು ಕೆಟ್ಟೋಗುತ್ತೆ, ಕಮ್ಯುನಿಕೇಶನ್ ಅಲ್ವಾ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಾ. ಓಕೆನಾ? ಸೊ ಅಲ್ಲಿ ಕೂಡ ನೀವು ಹೋಗಿ ಬಹಳ ಕೇರ್ ತಗೊಳ್ಬೇಕಾದ ಅನಿವಾರ್ಯ. ಇಲ್ಲಾಂದ್ರೆ ನಿಮ್ಮ ಅರ್ಚಕರೇ ಯಾರು ಅರ್ಚಕರು ನಿಮ್ಗೆ ಅವರೇ ನಿಮ್ಮ ದುಶ್ಮನ ಆಗುವಂತ, ಅವರೇ ನಿಮ್ಗೆ ಶತ್ರುತ್ವ ರೂಪದಲ್ಲಿ ಕಾಣುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ, ಮಕರ ಲಗ್ನದವರು ಈ ಪ್ರಿಕಾಷನ್ ತಗೊಂಡಾಗ ಮೇ ಬಿ ನಿಮ್ಗೆ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುವುದೇ ಅಲ್ಲದೆ, ಅದೇನು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಬೇಕೋ ಅದು ಕೂಡ ಬರ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ ಪಾರ್ಟಿಲಿ ಥಾಯ್. ಓಕೆ, ಈ ಪಾರ್ಟ್ ಏನಿದೆ ನೈಸರ್ಗಿಕ ಅಂದ್ರೆ ಕಾಲಪುರುಷನ ಅಂಗ ಥಾಯ್ ಅಂತ, ಥಾಯ್ ಅಂದ್ರೆ ತೊಡೆ. ಹಾಗಾದ್ರೆ ನಿಮ್ಗೆ ಪ್ರಾಬ್ಲಮ್ ತೊಡೆಯ ಮುಖಾಂತರ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಬೇರೆ ಕಡೆ ಕೂಡ ಬರ್ಬೋದು, ಪ್ಲಾನೆಟರಿ ಪೊಸಿಷನ್ ನೋಡ್ಕೊಳ್ಬೇಕು. ನಾನು ಹೇಳುವುದೇ ಇಲ್ಲಿ ಫೈನಲ್ ಅಲ್ಲ, ನಿಮ್ಮ ಜಾತಕನೇ ಫೈನಲ್ ಆಗಿರ್ತದೆ, ಪ್ಲಾನೆಟರಿ ಪೊಸಿಷನ್ ಫೈನಲ್, ಜಾತಕದಲ್ಲಿ ನಡೆಯುವಂತ ದಶಾಭುಕ್ತಿನೇ ಫೈನಲ್ ಆಗಿರ್ತದೆ ಇದೆಲ್ಲ. ಬಟ್ ತಾಯಿ ಅಂದ್ರೆ ತೊಡೆಯಲ್ಲಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವುದಿಲ್ಲ. ತೊಡೆಗೆ ಎಲ್ಲೋ ಒಂದ್ ಕಡೆ ತೊಡೆಯಲ್ಲಿ ಗುಳ್ಳೆಗಳು ಬರ್ಬೋದು, ತೊಡೆಯಲ್ಲಿ ನೋವು ಆಗ್ಬೋದು, ತೊಡೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ವಾ ಏನಾದ್ರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಸಮಥಿಂಗ್. ಓಕೆನಾ? ಸೊ ಏನೋ ಒಂದು ಬರುತ್ತೆ ತೊಡೆಗೆ ಸಂಬಂಧಪಟ್ಟಂತೆ. ಮಕರ ಲಗ್ನ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ಮೇ ಬಿ ನಿಮ್ಗೆ ಎಲ್ಲದರಿಂದ ಕೂಡ ಗೆಲುವು ಬರ್ಲಿಕ್ಕೆ ಶುರು ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕುಂಭ ಲಗ್ನ. ಕುಂಭ ಲಗ್ನದವ್ರಿಗೆ ಕನ್ಯಾ ರಾಶಿ, ರೋಗರ್ಣ ರಿಪುವಿನ ರಾಶಿ ಅಲ್ವಾ, ಅದೆಲ್ಲಿದೆ 8ನೇ ಮನೆಯಲ್ಲಿದೆ. ಓಕೆನಾ? ಹಾಗಾದ್ರೆ ನಿಮ್ಗೆ ಇಲ್ಲಿ ಮುಖ್ಯವಾಗಿರುವ ಇನ್ಹೆರಿಟೆನ್ಸ್ ಅಲ್ವಾ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಆ ನಂತರ ನಿಮ್ಗೆ ಎಲ್ಲಾದ್ರೂ ವಿಮೆ ಹಣ ಬರ್ಬೇಕು, ಅದು ಪ್ರಾಬ್ಲಮ್ ಆಗ್ಬೋದು. ಇನ್ನೊಮ್ಮೆ ಕೆಲವೊಮ್ಮೆ ಅದರ ಮುಖಾಂತರ ದುಶ್ಮನ್ ಕೂಡ ಆಗ್ಬೋದು. ವಿಮೆ ಹಣ ಬರಬೇಕು, ಅವ್ರು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ಅವಾಗ ಅವ್ರ ಜೊತೆ ಜಗಳ ಆಯ್ತು, ಸೊ ಅಲ್ಲಿನೇ ನಿಮ್ಗೆ ಏನಾಯ್ತು, ಅವ್ರ ಜೊತೆ ಶತ್ರುತ್ವ ಆಯ್ತು. ಓಕೆನಾ? ಅದೊಂದು ವಿಚಾರ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಬಹಳ ವಿಶೇಷವಾಗಿ ಇನ್ಹೆರಿಟೆನ್ಸ್ ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಅದು ಸರಿಯಾದ ವೇಳೆ ನಿಮ್ಗೆ. ಯಾಕೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ? ನಿಮ್ಮ ಕಥೆ ಏನ್ ಹೇಳ್ತಾ ಉಂಟು, ನಿಮ್ಮ 6ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇದೆ. ಹಾಗಾದ್ರೆ ಭೂಮಿ ವಿಚಾರ, ಮನೆ ವಿಚಾರಗಳು ಬಹಳಷ್ಟು ರಿಫ್ಲೆಕ್ಟ್ ಆಗ್ತವೆ ಈ ಜಾತಕಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಇನ್ಹೆರಿಟೆನ್ಸ್ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಜಾತಕದಲ್ಲಿ. ಓಕೆನಾ? ಹಾಗಾದ್ರೆ ಎಲ್ಲೊಂದ್ ಕಡೆ ಭೂಮಿ ಮನೆ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತದ್ದಿದೆ. ಅಲ್ಲಿಂದಲೇ ದುಶ್ಮನ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಬಹಳ ಜಾಗೃತರಾಗಿರ್ಬೇಕು. ಆಯ್ತಾ? ತುಂಬಾ ಸುಲಭ ಅಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, 8ನೇ ಮನೆಯಲ್ಲಿ ಕನ್ಯಾ ರಾಶಿ ತಾನೇ, ನಿಮ್ಗೆ ಏನಾದ್ರೂ ರೋಗ ಸ್ಟಾರ್ಟ್ ಆಯ್ತು, ಅದು ಬಹಳ ಡೆಪ್ತಿಗೆ ಹೋಗುತ್ತೆ, ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಕ್ರೋನಿಕ್ ಆಗಿ ವರ್ತನೆ ಮಾಡುತ್ತೆ, ಅಥವಾ ಕ್ರೋನಿಕ್ ಆಗಿ ಇರುತ್ತೆ, ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ, ಮದ್ದು ನುಂಗಿದ್ರು ಕೂಡ ಸರಿ ಆಗಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಮತ್ತೊಂದು ವಿಚಾರ ಏನುಂಟು, ಇಲ್ಲಿ ಒಂದು ವೇಳೆ ಇನ್ಹೆರಿಟೆನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ಇನ್ನು ನಿಮಗೆ ಇನ್ಶೂರೆನ್ಸ್ ಹಣ ಅಥವಾ ಯಾವುದೇ ರೂಪದಲ್ಲಿ ಕೂಡ ಜ್ಯುವೆಲ್ರಿ ಬರಬೇಕು, ಅದನ್ನ ಮಾತುಕತೆಯಲ್ಲೇ ಬಗೆಹರಿಸಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಕರ್ಕಾಟಕ ರಾಶಿ 4ನೇ ಮನೆ 6ನೇ ಮನೆಯಲ್ಲಿ ಇರುವುದರಿಂದ ಮಾತೃ ಹೃದಯದಿಂದ ತುಂಬಾ ಚೆನ್ನಾಗಿ ಮಾತಾಡಿ, ಇಮೋಷನಲ್ ಆಗಿ ಮಾತಾಡಿ, ಅಳ್ತಾ ಮಾತಾಡಿ, ದುಃಖದಿಂದ ಮಾತಾಡಿ, ಮೇ ಬಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ? ಹೇಗೆ ಮಾತಾಡಬೇಕು? ಇಮೋಷನಲ್ ಆಗಿ ಅಳ್ತಾ ದುಃಖದಿಂದ ಕಣ್ಣೀರು ಸುರಿಸ್ತಾ ಮಾತಾಡಿ. ಕನ್ಯಾ ರಾಶಿ ಕರ್ಕಾಟಕ ರಾಶಿಯಲ್ಲಿ ಇಮೋಷನ್ ಬೇಸ್ಡ್ ಇರೋದು, ಅವಾಗ ಮೇ ಬಿ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ. ಅಥವಾ ತಾಯಿಯನ್ನ ಇಟ್ಟು ಮಾತಾಡಿ, ತಾಯಿಯ ಜೊತೆಗೆ ಮಾತಾಡಿ, ಅಥವಾ ತಾಯಿಯನ್ನ ಮುಂದೆ ಇಟ್ಟು ಮಾತಾಡಿ, ಆವಾಗ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಎಲ್ಲಿರ್ತದೆ, ಇದು ನಿಮ್ಮ 7th ಹೌಸ್. ಓಕೆನಾ? ಇದು 7th. ಈ 7th ಹೌಸ್ಗೆ ಕನ್ಯಾ ರಾಶಿ 2ನೇ. ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಆದ್ರೆ ಗಂಡನ ಮನೆಯಲ್ಲಿನೇ ಶತ್ರುತ್ವ ಬರ್ಬೋದು,
ಗಂಡು ಮಕ್ಕಳಿಗೆ ಹೆಂಡತಿ ಮನೆಯಿಂದಲೇ ಶತ್ರುತ್ವ ಬರ್ಬೋದು, ಇದನ್ನ ನೆನ್ಪಿಟ್ಕೊಳ್ಬೇಕು. ಅದು ಕೂಡ ಯಾಕೆ ಬರುತ್ತೆ, ಅದು ಕೂಡ ಭೂಮಿ ಮನೆ ವಿಚಾರದಲ್ಲಿನೇ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕೆಲವೊಮ್ಮೆ ಎಜುಕೇಶನ್ ರಿಲೇಟೆಡ್ ಕೂಡ ಬರ್ಬೋದು. ಮದುವೆ ಆಗಿ ಹೋಗಿದ್ದೆ, ನನಗೆ ಎಜುಕೇಶನ್ ಮಾಡಬೇಕಿತ್ತು, ಅವನು ಮಾಡಿ ಕೊಡ್ಲೇ ಇಲ್ಲ, ಅಥವಾ ಇದು ಪ್ರಾಬ್ಲಮ್ ಇತ್ತು. ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಕುಂಭ ಲಗ್ನದವರು ಬಹಳ ಕೇರ್ ತಗೊಳ್ಬೇಕು. ನಾನು ಹೇಳಿದೆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ತಾವು ಗೆದ್ದು ಬಿಡ್ತೀರಿ, ಏನ್ ತೊಂದರೆ ಇಲ್ಲ. ನಾನು ಹೇಳಿದ ಮದುವೆ ಆಗಿದ್ಯಾ, ಗಂಡನ ಮನೆಯವ್ರ ಜೊತೆಗೆ ಆಹಾ ಓಹೋ ಇಮೋಷನಲ್ ಆಗಿ ತುಂಬಾ ಚೆನ್ನಾಗಿರೋರ ಜೊತೆಗೆ ಅಲ್ವಾ, ನಿಮ್ಗೆ ಅಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅಲ್ವಾ. ಇನ್ಹೆರಿಟೆನ್ಸ್ ಬರಬೇಕು, ಆವಾಗ ಕೂಡ ಏನ್ ಟೆಕ್ನಿಕ್ ಹೇಳಿದ್ದೇನೆ ಫಾಲೋ ಮಾಡಿ, ಎಲ್ಲಾ ರೀತಿಯಲ್ಲಿ ಕೂಡ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು 100% ಅನುಭವಿಸ್ತೀರಾ. ಆನಂತರ ನಮ್ಮ ಶರೀರದಲ್ಲಿ ಆ ಕಾಲಪುರುಷನ ಅಂಗಾಂಗಗಳ ಪ್ರಕಾರ 6ನೇ ಮನೆ ಅಂತ, ಸಾರಿ 8ನೇ ಮನೆ ಅಂತ ಏನೋ ಅದು ನಮ್ಮ ವಿಸರ್ಜನಾ ಸಿಸ್ಟಮ್, ಅದು ರಂಧ್ರ ರಾಶಿ, ಅದು ವಿಸರ್ಜನೆ. ಹಾಗಾದ್ರೆ ವಿಸರ್ಜಿಸುವಂತ ಜಾಗ ಎಲ್ಲಿದೆ, ಈಗ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಆ ಜಾಗ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು, ಅಂದ್ರೆ ಇದು ಇಂಟೆಸ್ಟೈನ್, 6ನೇ ಮನೆ ಇಂಟೆಸ್ಟೈನ್ಗೆ ಸಂಬಂಧ ಕೆಲಸ ಮಾಡುತ್ತೆ. ಹಾಗಾದ್ರೆ ಸಣ್ಣ ಕರಳು, ದೊಡ್ಡ ಕರಳು, ಮೇ ಬಿ ಅಲ್ಲಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಈಗ ನಿಮ್ಮ ಶತ್ರುತ್ವ ಎಲ್ಲಿಂದ ಇರುತ್ತೆ, ಕುಂಭ ಲಗ್ನದವರು ಅರ್ಥ ಮಾಡ್ಕೊಂಡ್ರಿ. ಕೊನೆಯದಾಗಿ ಬಂದ್ಬೇಡ ಮೀನ ಲಗ್ನ. ಮೀನ ಲಗ್ನದವ್ರಿಗೆ ರೋಗ ಋಣ ರಿಪುವಿನ ರಾಶಿ ಸಪ್ತಮದಲ್ಲಿದೆ. ಯಾರು ದುಶ್ಮನ್, ನಿಮ್ಮ ಪಾರ್ಟ್ನರ್ ದುಶ್ಮನ್, ಬೇರೆ ಯಾರು ಅಲ್ವಾ, ರೈಟಾ, ನಿಮ್ಮ ಪಾರ್ಟ್ನರೇ ನಿಮ್ಗೆ ದುಶ್ಮನ್ ಆಗಿರ್ತಾರೆ. ಅದಕ್ಕೆ ಈ ಮೀನ ಲಗ್ನದವ್ರಿಗೆ ಏನಿದೆ ಅಲ್ವಾ, ಸೊ ಇವರ ಮ್ಯಾರಿಡ್ ಲೈಫ್ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಮ್ಯಾರಿಡ್ ಲೈಫ್, ಬಹಳಷ್ಟು ಸಂಭಾಳಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಕೆಲವೊಮ್ಮೆ ಏನಾಗುತ್ತೆ, ಮ್ಯಾರಿಡ್ ಲೈಫ್ ಅದು ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು ಅಲ್ವಾ, ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ಸೊ ಅವ್ರ ಜೊತೆಗೆಲ್ಲ ದುಶ್ಮನ್ ಆಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ. ಯಾಕೆ ಹಾಗೆ, ಯಾಕಂದ್ರೆ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, 6ನೇ ಮನೆಯಲ್ಲಿ ಸಿಂಹ ರಾಶಿ ಇದೆ. ಅದರ ಅರ್ಥ ಏನು, ಯಾತೋ ನಿಮ್ಮ ಪಾರ್ಟ್ನರ್ಗೆ ರೈಟ್ ವೇಲಿ ಪ್ರೀತಿ ಕೊಡ್ಬೇಕಂತ ಉಂಟು. ಅಂದ್ರೆ ಎಲ್ಲೊಂದ್ ಕಡೆ ನಿಷ್ಕಲ್ಮಶ ರೀತಿಯ ಪ್ರೀತಿ, ಪಾರದರ್ಶಕವಾದ ಪ್ರೀತಿ. ಯಾಕಂದ್ರೆ ನೈಸರ್ಗಿಕ ಜನ್ಮಗಳು 5ನೇ ಮನೆ ಪ್ರೀತಿ ಪ್ರೇಮ, ಅದು 6ನೇ ಮನೆಯಲ್ಲಿದೆ. ಸೊ ನಿಮ್ಮ ಪಾರ್ಟ್ನರ್ ಏನ್ ಬಯಸ್ತಾರೆ, ನಿಷ್ಕಲ್ಮಶವಾದ ಪ್ರೀತಿ ಬೇಕು, ಪಾರದರ್ಶಕವಾದ ಪ್ರೀತಿ ಬೇಕು, ಅಲ್ಲಿ ಡ್ಯುಯಾಲಿಟಿ ಬರ್ಲಿಕ್ಕೆ ಏನಿಲ್ಲ. ಸೊ ಅದನ್ನು ಕೊಟ್ಟು ನಾನ್ ನಿನ್ನವನು ಅಥವಾ ನಾನ್ ನಿನ್ನವಳು, ಎರಡರಲ್ಲಿ ಒಂದು. ಇದು ಕೊಟ್ಟಿಲ್ಲ ಅಥವಾ ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ಆಯ್ತು. ಆನಂತರ ಮಕ್ಕಳ ವಿಚಾರ, ಯಾತೋ ಮಕ್ಕಳಾಗ್ಲಿಲ್ಲ, ಯಾತೋ ಮಕ್ಕಳು ಒಬ್ಬರಿಗೆ ಬೇಕು ಒಬ್ಬರಿಗೆ ಬೇಡ, ಈ ವಿಚಾರಗಳನ್ನು ಇಟ್ಟುಕೊಂಡು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ದುಶ್ಮನ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗ್ಬೋದು. ಇದು ವಿಚಾರ, ಮಕ್ಕಳ ವಿಚಾರ ಬೇಕು, ಅದು ದುಶ್ಮನ್ ಆಗ್ಬೋದು ಅಲ್ವಾ. ಒಬ್ಬರಿಗೆ ಬೇಕು ಒಬ್ಬರಿಗೆ ಬೇಡ, ಅದು ದುಶ್ಮನ್ ಆಗ್ಬೋದು. ಅಥವಾ ಮಕ್ಕಳಾದ್ರೂ ಆ ನಂತರ ಕೂಡ ದುಶ್ಮನ್ ಆಗುವಂತ ಸಾಧ್ಯತೆ. ಮಕ್ಕಳು ಬಹಳ ಇರಿಟೇಷನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ತಾರೆ, ನಂಗೆ ಸರಿ ಆಗುದಿಲ್ಲ. ಆವಾಗ ಕೂಡ ಏನಾಗ್ಬೋದು, ಮಕ್ಕಳು ಹುಟ್ಟಿದ ನಂತರ ನೆಮ್ಮದಿನೇ ಕಳೆದೋಯ್ತು. ಈ ಪರಿಸ್ಥಿತಿ ಕ್ರಿಯೇಟ್ ಆಗಿ ಕೂಡ ಏನಾಯ್ತು, ನಿಮ್ಮ ಪಾರ್ಟ್ನರ್ ಜೊತೆಗೆ ದುಶ್ಮನ್ ಆಯ್ತು, ಆ ಪಾರ್ಟ್ನರ್ ಜೊತೆ ಶತ್ರುತ್ವ ಆಯ್ತು. ಅದು ಒಂದು ಪಾರ್ಟ್ ಇರ್ತದೆ. ನೆಕ್ಸ್ಟ್ ಪಾರ್ಟ್ ಏನಿರ್ತದೆ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಎಕ್ಸ್ಟ್ರಾ ಮೆರಿಟಲ್. ಓಕೆ, ಎಕ್ಸ್ಟ್ರಾ ಮೆರಿಟಲ್, ಯಾಕಂದ್ರೆ ಪ್ರೀತಿ ಪ್ರೇಮದ ರಾಶಿಯಲ್ಲಿ ಉಂಟು 6ನೇ ಮನೆ, ಎಕ್ಸ್ಟ್ರಾ ಮೆರಿಟಲ್ಗೆ ಹೋದ್ರು ಅಲ್ವಾ. ಸೊ ಅಲ್ಲಿಂದ ಮತ್ತೆ ಪ್ರಾಬ್ಲಮ್ ಆಯ್ತು. ಅದ್ರ ಜೊತೆ ಕೂಡ ಏನಾಯ್ತು, ನಿಮ್ಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಶತ್ರುತ್ವ ಬರ್ಲಿಕ್ಕೆ ಶುರು. ಹಾಗಾದ್ರೆ ಇಲ್ಲಿ ಗೊತ್ತಾಯ್ತು ನಿಮ್ಮ ಶತ್ರು ಯಾರು ಅಂತ, ಅದ್ ಮತ್ತೆ ಹೇಗೆ ಅಂತ, ಯಾಕೆ ಅಂತ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗೇನೆ ಆಗುದು ನಮ್ಮ ಮೀನ ಲಗ್ನದವ್ರು ಚೆಕ್ ಮಾಡಿ ನೋಡಿ ಏನುಂಟು ನಿಮ್ಮ ಲೈಫಲ್ಲಿ ಅಂತ, ಚೆಕ್ ಮಾಡಿ ನೋಡಿ ಅದು ಉಂಟಾ ಇಲ್ವಾ ಅಂತ ಅಲ್ವಾ. ನಾರ್ಮಲ್ ವೇಯಲ್ಲಿ ಅದು ಇರುತ್ತೆ. ಇನ್ನು ಗುರುವಿನ ದಯೆ ಏನುಂಟಪ್ಪ ನಿಮ್ಮ ಜಾತಕದಲ್ಲಿ ಅಲ್ವಾ. ಗುರು ಬಂದು ಬ್ಲೆಸ್ಸಿಂಗ್ಸ್, ಅದು ಗುರು ಬಂದು ದೇವತೆ, ಅದು ಹಾಗಾದ್ರೆ ದೇವರದು. ಹಾಗಾದ್ರೆ ಅದರ ಬ್ಲೆಸ್ಸಿಂಗ್ಸ್ ಎಷ್ಟುಂಟು, ಅದರ ದೃಷ್ಟಿ ಎಲ್ಲೆಲ್ಲ ಉಂಟು, ಗುರುವಿಗೆ ಎಷ್ಟು ಬಲಾಬಲಗಳುಂಟು ಮೀನರಾಶಿಯಲ್ಲಿ, ಮೀನ ಲಗ್ನಕ್ಕೆ. ಆವಾಗ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ ನಮ್ಗೆ ಬರುತ್ತಾ ಇಲ್ವಾ ಅಂತ. ಆನಂತರ 7th ಹೌಸ್ ನಮ್ಮ ಶರೀರದಲ್ಲಿ ಅದು ಕಿಡ್ನಿ ರಿಲೇಟೆಡ್ ಅಲ್ವಾ ಕೆಲಸ ಮಾಡುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಬಂದ್ರೆ ಎಲ್ಲಿ ಬರುತ್ತೆ, ಕಿಡ್ನಿ ರಿಲೇಟೆಡ್ ಬರುತ್ತೆ. ಆನಂತರ 6ನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಇರ್ತದೆ, ನಿಮ್ಮ ಲಿವರ್ಗೆ ಸಂಬಂಧ. ಹಾಗಾದ್ರೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಮೇ ಬಿ ಬರುವಂತಹ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಯಾವ ರೀತಿ ಇದೆಲ್ಲ ಕೆಲಸ ಮಾಡುತ್ತೆ ಅಂತ ಅಲ್ವಾ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ, ಮೇಷದಿಂದ ಮೀನ ಲಗ್ನದವರೆಗೂ ಕೂಡ ನಿಮ್ಮ ಶತ್ರು ಯಾರು ಸಾಧಾರಣ ಮಟ್ಟಿಗೆ ಹೇಳಿಕೊಡಿಗೆ ಪ್ರಯತ್ನ ಮಾಡಿದ್ದೇನೆ ಅಲ್ವಾ. ಎಲ್ಲ ಸಾಧ್ಯ ಇಲ್ಲ, ಎಲ್ಲ ಪ್ರಿಡಿಕ್ಷನ್ ಸಾಧ್ಯನೂ ಇಲ್ಲ. ಮತ್ತೆ ಜ್ಯೋತಿಷ ಅಂದ್ರೆ ಅದು ಮಹಾಸಾಗರ. ಸೊ ಅದು ಅಷ್ಟು ಸುಲಭ ಅಲ್ಲ ಎಲ್ಲಾ ರೀತಿಯಲ್ಲೂ ಪ್ರೆಡಿಕ್ಷನ್ ಮಾಡಿ. ಈಗ ನಾವು ಇಷ್ಟು ವರ್ಷ ಇಷ್ಟು ಕಲ್ತಿದ್ದೇವೆ ಅಂದಾಗ ಒಂದು ಹೆಚ್ಚಂದ್ರೆ ಒಂದು 10 to 15% ನಮಗೆ ಗೊತ್ತಿರೋ, ಅದಕ್ಕಿಂತ ಹೆಚ್ಚು ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಸಮುದ್ರ ಈಸ್ತಾ ಹೋಗ್ಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಪರಿಪೂರ್ಣತೆ ಅಂತ ಯಾರಲ್ಲಿ ಕೂಡ ಇರುವುದೇ ಇಲ್ಲ ಅಂತ ಹೇಳ್ತೇನೆ. ಯಾವುದೇ ಜ್ಯೋತಿಷ್ ಇರ್ಲಿ, ಯಾರೇ ಇರ್ಲಿ, ಯಾರಲ್ಲಿ ಕೂಡ ಪರಿಪೂರ್ಣತೆ ಇಲ್ಲ, ನಮ್ಮಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರ ಅದೊಂಥರ ಸಮುದ್ರ ಇದ್ದಾಗೆ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತೇವೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಒಂದು ಕೊನೆಯದಾಗಿ ನಿಮ್ಗೆ ಒಂದು ವಿಚಾರ ಹೇಳ್ತೇನೆ. ತುಂಬಾ ಜನ ಕನ್ಸಲ್ಟೇಷನ್ಗೆ ನನಗೆ ಕರೆ ಮಾಡ್ತಾರೆ, ಕನ್ಸಲ್ಟೇಷನ್ ತಗೊಳ್ತಾರೆ ಕೂಡ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಮೊನ್ನೆ ಯಾರು ಕರೆ ಮಾಡಿದ್ರು ಅಲ್ವಾ,
ಆ ತಾಯಿಗೇನೋ ಸಮಸ್ಯೆ ಇತ್ತು, ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ, ಸಮಸ್ಯೆ ಇತ್ತು, ಅವರ ಮಗನ ಸಮಸ್ಯೆ ಇತ್ತು, ಅದ್ರಲ್ಲಿ ಹೇಳಿದ್ರು, ಒಂದಷ್ಟು ಮಾತಾಡಿದೆ ಅವ್ರ ಜೊತೆಗೆ, ಒಂದಷ್ಟು ಪರಿಹಾರ ಹೇಳಿಕೊಟ್ಟೆ ಅವ್ರಿಗೆ. ಆನಂತರ ಹೇಳಿದೆ, ಅವ್ರು ಹೇಳಿದೆ ಮಗನ ಜಾತಕ ತೋರಿಸ್ಬೇಕು. ನಾನು ಹೇಳಿದೆ, ಅಮ್ಮ ಈಗ ಜಾತಕ ತೋರಿಸಬೇಡಿ, 1 ತಿಂಗಳು ಹೋಗ್ಲಿ, ಆನಂತರ ಜಾತಕ ತೋರಿಸಿ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರು. ಬಟ್ ಮಧ್ಯಾಹ್ನ ಮತ್ತೆ ಕಾಲ್ ಮಾಡಿದ್ರು, ಸರ್ ನನ್ನ ಮಗನ ಜಾತಕ ಚೆಕ್ ಮಾಡಬೇಕು, ಮತ್ತೆ ನಮ್ಮ ಇಬ್ಬರ ಜಾತಕ ಒಂದು ಗಂಡ ಹೆಂಡತಿ ಜಾತಕ ಚೆಕ್ ಮಾಡ್ಬೇಕು ಸರ್, ನಿಮ್ಮ ಜೊತೆಗೆ ದಯವಿಟ್ಟು ಹೇಳಿ ನನಗೆ. ನಾನು ಹೇಳಿದೆ, ಅಮ್ಮ ನಾನು ಜಾತಕಕ್ಕೆ 1,000 ರೂಪಾಯಿ ಚಾರ್ಜ್ ಮಾಡ್ತೇನೆ, ಅಂದ 3,000 ರೂಪಾಯಿ ಆಗುತ್ತೆ, ದಯವಿಟ್ಟು 3,000 ರೂಪಾಯಿ ಹಾಕಿ ನಾನು ಚೆಕ್ ಮಾಡ್ತೇನೆ. ಅವ್ರು ಏನು ಒಂದು ಮಾತು ಹೇಳಿದ್ರಲ್ವಾ, ಬಹಳ ಬೇಸರ ಆಯ್ತು. ಅವ್ರು ಹೇಳಿದ್ರು, ಆ ದುಡ್ಡಿಲ್ಲದೆ ಯಾರು ಮಾತಾಡೋದಿಲ್ಲ ಅಂತ ಅಲ್ವಾ. ನಾನು ಅವ್ರಿಗೆ ಬೆಳಿಗ್ಗೆನೆ ಅಷ್ಟು ಮಾತಾಡಿದೆ, ಪರಿಹಾರಗಳನ್ನ ಕೊಟ್ಟೆ, ಜಾತಕ ತೋರಿಸಬೇಡಿ ಅಂತ ಕೂಡ ಹೇಳಿದೆ. ಆದ್ರೂ ನನಗೆ ಮಧ್ಯಾಹ್ನದ ಹೊತ್ತಿಗೆ ಈ ಮಾತು ಕೇಳಲಿಕ್ಕೆ ಸಿಕ್ತು ಅಲ್ವಾ, ಬಹಳ ಬೇಸರ ಆಯ್ತು. ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಯಾರು ಫ್ರೀ ಆಫ್ ಕಾಸ್ಟ್ ಯಾರು ವಿದ್ಯೆ ಕಲ್ಸ್ಕೊಟ್ಟಿಲ್ಲ. ಆದ್ರೆ ನಮಗೂ ಹೆಂಡತಿ ಮಕ್ಕಳು ಇರ್ತಾರೆ, ಸೊ ನಾವು ಕೂಡ ನಮ್ಮ ಸಂಸಾರ ನೋಡ್ಕೊಳ್ಬೇಕು, ನಾವು ಏನು ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ನಾನು ಫೀಸನ್ನು ಕೇಳಿಯೇ ಕೇಳ್ತೇನೆ. ಫೀಸ್ ಇಲ್ಲದೆ ನಾನು ಖಂಡಿತ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ, ನನ್ನಿಂದ ಆಗದಂತ ವಿಚಾರ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆ ತಾಯಿ ಮತ್ತೆ ಕಾಲ್ ಮಾಡಿಲ್ಲ, ಮಾಡಿದ್ರೆ ಸ್ವಲ್ಪ ನನಗೆ ಹೇಳಲಿಕ್ಕಿತ್ತು, ಅದು ಕಾಯ್ತಾ ಇದ್ದೇನೆ ಯಾವತ್ತಾದ್ರೂ ಕಾಲ್ ಬರ್ಬೋದಂತ. ಸೊ ಯಾಕಂದ್ರೆ ಅವ್ರಿಗೂ ಬುದ್ಧಿ ಇರ್ಬೇಕು. ಯಾಕಂದ್ರೆ ಆ ಒಬ್ಬ ವ್ಯಕ್ತಿಗೆ ಯಾರಿಗಾದ್ರು ಕೊಡ್ಬೇಕನ್ನೋ ಮನ್ಸೇ ಇಲ್ಲಲ್ಲೋ, ಅದಕ್ಕೆ ಮನೆಯಲ್ಲಿ ಪ್ರಾಬ್ಲಮ್ ಆಗಿರ್ತದೆ ಅಲ್ವಾ. ಈಗ ಯಾರಿಗಾದ್ರು ಕೊಡ್ಬೇಕು, ಈಗ ನಾನೀಗ ಪ್ರಿಡಿಕ್ಟ್ ಮಾಡಿದ್ರೆ ಅದಕ್ಕೆ ಕೊಡ್ಬೇಕನ್ನೋ ಮನ್ಸಿಲ್ಲ ತಾನೇ, ಅದಕ್ಕೆ ಏನಾಗುತ್ತೆ, ಆ ಹಣ ಇನ್ನೊಂದು ರೂಪದಿಂದ ಹೋಗುತ್ತೆ. ಅದಕ್ಕೆ ಮಗ ಲಾಸ್ ಆಗಿದ್ದಾನೆ, ಅದು ಲಾಸ್ ಆಗಿದೆ, ಇದು ಲಾಸ್ ಆಗಿದೆ, ಕಳ್ಕೊಳ್ಳೋದು ಏನ್ ಮಾಡ್ತಾರೆ. ಯಾಕಂದ್ರೆ ನೀವು ಯಾರಿಗೂ ಕೊಟ್ಟಿರುವುದಿಲ್ಲ, ಯಾರಿಗೂ ಕೂಡ ಕೈ ಬಿಚ್ಚಿ ನಿಮ್ಮಿಂದ ಹಣ ಕೊಟ್ಟಿರುವುದಿಲ್ಲ, ಯಾರಿಗೂ ಕೂಡ ಒಂದು ದಾನ ಮಾಡಿರುವುದಿಲ್ಲ. ಅದಕ್ಕೆ ಏನಾಗುತ್ತೆ, ಭಗವಂತ ಮತ್ತೊಂದು ಕಡೆಯಿಂದ ಅದನ್ನು ಹೋಗುವಂತೆ ಮಾಡಿರುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಇದ್ದ ವಿಚಾರ ನಿಮ್ ಜೊತೆ ಹಂಚಿಕೊಂಡಿದ್ದೇನೆ ಅಷ್ಟೇ, ತುಂಬಾನೇ ಚೆನ್ನಾಗಿರುತ್ತೆ. ಇದು ಇವತ್ತು ಹೇಳಿಕೊಟ್ಟ ವಿಚಾರ. ಒಂದಷ್ಟು ಅದನ್ನ ಪ್ರಾಕ್ಟಿಕಾಲಿಟಿಯಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಂದಷ್ಟು ಜಾತಕಗಳನ್ನು ನೋಡಿ, ಅಥವಾ ನಿಮ್ಮ ಜಾತಕ, ನಿಮ್ಮ ಮನೆಯವ್ರ ಜಾತಕ, ನಿಮ್ಮ ಕುಟುಂಬದವ್ರ ಜಾತಕ, ಅಕ್ಕಪಕ್ಕದವ್ರ ಜಾತಕ, ಫ್ರೆಂಡ್ಸ್ ಜಾತಕ ನಿಮ್ಗೆ ಗೊತ್ತಿದ್ರೆ ನೋಡಿ. ಯಾರವ್ರಿಗೆ ಶತ್ರುತ್ವವನ್ನ ಕೊಟ್ಟಿರುವವರು ಇರ್ತಾರೆ, ಅಥವಾ ಶತ್ರುತ್ವ ಎಲ್ಲಿಂದ ಕ್ರಿಯೇಟ್ ಆಗಿದೆ ಅದು ನಿಮ್ಗೆ ಕನ್ಫರ್ಮ್ ಆಗ್ಲಿಕ್ಕೆ ಶುರು ಆಗಿದೆ. ನಾ ಕಾರ್ಯಕ್ರಮನ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ 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 ಫೇವರೇಬಲ್ ಆಗುತ್ತೆ. ಈಗ ಏನ್ ಮಾಡಿ, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮತ್ತೆ ಮುಂದೊಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ರಹಸ್ಯಗಳನ್ನು ಹೊತ್ತುಕೊಂಡ ವಿಡಿಯೋ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬಾ ಫೇವರೇಬಲ್ ಆಗುತ್ತೆ ಅಂತ ಹೇಳ್ತೇನೆ. ಯಾರೆಲ್ಲ ಸ್ಕಿಪ್ ಮಾಡದೆ ಇದುವರೆಗೆ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಮಹಾನ್ ಮಹಾನ್ ಯಾರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.